ಹೇಗೆ ರೇಣುಕಾ ಸ್ವಾಮಿನ ಇವರು ವಿಪರೀತದ ಶಿಕ್ಷೆ ಕೊಟ್ಟು ಹತ್ಯೆ ಮಾಡಿ ಬದಲಾಗಕ್ಕೆ ಬಿಡ್ಲಿಲ್ವೋ, ಅದೇ ರೀತಿ ಇವನನ್ನ ನಾವು ಶಿಕ್ಷೆ ಕೊಡಿಸಿ ಮತ್ತು ಈ ಒರಟುತನದಿಂದ ಜನ ಇನ್ನು ಇಷ್ಟಪಡ್ತಾರೆ ಅನ್ಕೋಬೇಡ. ಅವನು ನಾನು ಹೇಳ್ಬೇಕು ಅಂತಿದ್ದೀನಿ, ಒರಟುತನ ಧೈರ್ಯ ಅಲ್ಲ, ಅದು ಸ್ಥೈರ್ಯ ಅಲ್ಲ. ರೇಣುಕಾ ಸ್ವಾಮಿ ಬಗ್ಗೆ ಅವನ ಮನೆಯವರು ಸತ್ಯವಾಗಿ ಹೇಳ್ತೀನಿ, ಎಷ್ಟು ನರಳಿದಾರೋ ಅಷ್ಟೇ ನರಳೋಗಿರ್ತಾನೆ ದರ್ಶನ್. ಏಕದಮ್ ರೇಣುಕಾ ಸ್ವಾಮಿನ ಹುತಾತ್ಮನ ಮಾಡಿಬಿಟ್ರು. ನೋ, ಅವನು ಹುತಾತ್ಮ ಅಲ್ಲ, ಅವನ ಕಂತ್ರಿನೇ. ಅವನು ಕಜ್ಜಿನಾಯಿ ತಾಯಿ ತಂದೆ ಮುಖ ನೋಡಬೇಕಾಗಿತ್ತು, ಅವನು ಗರ್ಭಿಣಿ ಪತ್ನಿ ಮುಖ ನೋಡಬೇಕಾಗಿತ್ತು. ಈ ಸೋಷಿಯಲ್ ಮೀಡಿಯಾ ಸಮಾಜಕ್ಕೆ ಎಷ್ಟು ಪೂರಕ ಮತ್ತು ಮಾರಕವಾಗಿದೆ. ನನ್ನ ಮಗಳಿಗೆ ಇರೋ ಒಬ್ಬ ಮಗಳಿಗೆ ಅವಳು ಹಾಡೆಲ್ಲ ಹೇಳ್ತಾಳೆ, ಆ ಹಾಡು ಭಾಳ ಜನಕ್ಕೆ ಇಷ್ಟ ಆಗಿತ್ತು. ನೀನು ಸಿಗ್ತೀಯಾ, ಡೇಟಿಂಗ್ ಮಾಡ್ತೀಯಾ, ನೀನು ಮುತ್ತು ಕೊಡಬೇಕು ಅನಿಸುತ್ತೆ, ಅಳಕ್ಕೆ ಶುರು ಮಾಡ್ತಾಳೆ. ಜೈಲಿನ ಒಳಗಿರುವಂಥದ್ದು ಎಷ್ಟು ಮಾನಸಿಕ ಹಿಂಸೆ ಆಗುತ್ತೆ ಅನ್ನುವಂಥದ್ದು. ಬೆಳಿಗ್ಗೆ ತಾನೇ ಚಿರತೆ ಥರ ಹೋಗಿದ್ದವನು ಬರೋ ಹೊತ್ತಿಗೆ ಬೆಕ್ಕಾಗ್ಬಿಟ್ಟಿರ್ತಾನೆ. ಬಿಳಿ ಬಟ್ಟೆ ಬಿದ್ದ ಮೇಲೆ ಒಂದು ವಾರ ಅವ್ರ ಮುಖಗಳು ನೋಡುತ್ತೆ. ಅವನೊಬ್ಬ ಪ್ರೊಫೆಷನಲ್ ಕೊಲೆಗಾರ, ಪ್ರೊಫೆಷನಲ್ ಕ್ರಿಮಿನಲ್. ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲ್ ಪಾಲಾಗಿದ್ದಾರೆ. ಈ ಬಗ್ಗೆ ಸಾಕಷ್ಟು ಜನ ರಿಯಾಕ್ಟ್ ಮಾಡ್ತಿದ್ದಾರೆ. ಕೆಲವರು ಪರವಾಗಿ ಮಾತಾಡ್ತಿದ್ದಾರೆ ಮತ್ತು ಕೆಲವರು ವಿರೋಧವಾಗಿ ಮಾತಾಡ್ತಿದ್ದಾರೆ. ಇನ್ನು ಹಲವರು ಯಾವುದೇ ಪರ ವಿರೋಧ ಇಲ್ಲದೆ ಅವರ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ಈ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಬರಹಗಾರರು, ನಿರ್ದೇಶಕರು, ಅಗ್ನಿ ಪತ್ರಿಕೆಯ ಮುಖ್ಯಸ್ಥರು ಆಗಿರುವಂತಹ ಅಗ್ನಿ ಶ್ರೀಧರ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭೂಗತ ಜಗತ್ತಿನಲ್ಲಿ ಸಾಕಷ್ಟು ಆ ಚರಿತ್ರೆಯಲ್ಲಿ ಪಳಗಿರುವ ಅಂತಲೂ ಹೇಳಪ್ಪ. ಓಕೆ ಸರ್. ನಮಸ್ತೆ ಸರ್, ಖಂಡಿತ ಈ ವಿಚಾರ ನಿಮ್ಮ ಗಮನಕ್ಕಿರುತ್ತೆ, ಮಾಧ್ಯಮಗಳಲ್ಲಿ ನೀವು ನೋಡ್ತಾ ಇರ್ತೀರಾ. ಸೊ ಈ ಥರದ ಒಂದು ಪ್ರಕರಣ ನಿಮ್ಮ ಕಿವಿಗೆ ಬಿದ್ದಾಗ ಅಥವಾ ನೀವು ಗಮನಿಸಿದಾಗ ಏನು ಅನಿಸ್ತು ಸರ್? ತಲೆಗೇನು ಬಂತು ಒಂದು ಕ್ಷಣಕ್ಕೆ? ನನಗೆ ಸಾಮಾನ್ಯವಾಗಿ ನಾನು ಇಲ್ಲಿ ಬಂದು ಈ ಜಾಗದಲ್ಲಿ ಕೂತ್ಕೊಳ್ಳೋದು ಮಧ್ಯಾಹ್ನ 12-12:30. ನಾನು ಬೇರೆ ಟಿ ವಿಗಳು ನೋಡೋದು ಇದು ಅದಕ್ಕೆ ಮುಂಚೆ ನೋಡೋದೇ ಇಲ್ಲ. ನಮ್ಮ ಬಚ್ಚನ್ ಮಾತ್ರ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಾರಿ 15 ನಿಮಿಷ ನೋಡ್ತಾರೆ. ನೋಡಿ ಎಂಥ ಕೆಲಸ ಆಗಿಬಿಟ್ಟಿದೆ ಅಂದರು. ಏನು ಒಂದು ದರ್ಶನ್ ಯಾರನ್ನೋ ಮರ್ಡರ್ ಮಾಡಿಬಿಟ್ಟಿದ್ದಾನೆ. ನಾನು ಬಚ್ಚನ್ ಹೇಳ್ತಾ ಇರುವಾಗ, ನನಗೆ ಹೇಳ್ತಾ ಇರುವಾಗ ಮರ್ಡರ್ ಅಂದಾಗ ಅಂದ್ಕೊಳ್ಳೋದೇನು, ಯಾರು ಈ ದರ್ಶನ್ ಅನ್ನೋ ಹುಡುಗ? ಆಮೇಲೆ ನಾನಂತೂ ಇವತ್ತು ಅಂಡರ್ವರ್ಲ್ಡ್ನಲ್ಲಿ ಹೆಸರುಗಳು ಕೂಡ ಗೊತ್ತಿಲ್ಲ. ಯಾರು ದರ್ಶನ್ ಅಂದೆ? ಆ್ಯಕ್ಟರ್. ಒಂದು 5-6 ನಿಮಿಷ ಭಾಳ ಶಾಕ್ ಆಗಿಬಿಡ್ತು. ಏನು ಬಚ್ಚನ್? ಯಾಕೆಂದರೆ ಹೆಚ್ಚು ಕಮ್ಮಿ 1 ವರ್ಷದ ಹಿಂದೆ ಬಂದು ಹೋಗಿರೋ ಹುಡುಗ, ನಾವೆಲ್ಲ ಇಷ್ಟಪಡೋ ಹುಡುಗ. ನನಗೆಲ್ಲ ಆ್ಯಕ್ಟ್ರ್ಗಳ ಬಗ್ಗೆನೂ ಇಷ್ಟ. ನಮ್ಮವರು ಅವರೆಲ್ಲ, ನನ್ನ ಕನ್ನಡದ ಆ್ಯಕ್ಟ್ರ್ಗಳು ನಮಗೆ ಸೇರಿದವರು, ನಮ್ಮವರು. ಏನಕ್ಕೆ ಹಿಂಗಾಯಿತು ಒಂದೆ. ಆಮೇಲೆ ಟಿ ವಿ ಹಾಕಿದೆ, ಎಲ್ಲ ಟಿ ವಿಗಳಲ್ಲೂ ಇದೇ ವಿಷಯ. ಆಮೇಲೆ ಆಗಬಾರ್ದಾಗಿತ್ತು. ಯಾಕೆಂದರೆ ಅವನು ಏನೇ ತಪ್ಪು ಮಾಡಿದ್ರು ಕೊಲೆನ ನಾವು ಸಮರ್ಥಿಸ್ಕೊಳ್ಳಬಾರ್ದು. ಯಾಕೆ ಕೊಲೆಯನ್ನು ಸಮರ್ಥಿಸ್ಕೊಳ್ಬಾರ್ದು ಅಂದರೆ, ಅವನು ಮಾಡಿದದ್ದು ಅಕ್ಷಮ್ಯ ಅಪರಾಧ. ತನಗೆ ಪರಿಚಯನೇ ಇಲ್ಲದೆ, ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲದೆ ಇರೋ ಹೆಣ್ಮಗಳಿಗೆ ಅದನ್ನು ಮೆಸೇಜ್ಗಳನ್ನ ಕಳಿಸೋ ಖಯಾಲಿ ಬೆಳೆಸ್ಕೊಂಡಿದ್ದ ಅವನು. ಆ ಖಯಾಲಿನಲ್ಲಿ ಆ ಹೆಣ್ಣುಮಗಳನ್ನು ಬ್ಲಾಕ್ ಮಾಡಿದ್ಮೇಲೆ ಆ ತಾಯಿ ತಂದೆ ನೋಡಿದಾಗ ಶರಣರ ಥರ ಕಾಣ್ತಾರೆ ಅವರು. ಎಷ್ಟು ಒಳ್ಳೆಯ ಜನಗಳು ಕಾಣ್ತಾರೆ. ಆ ಮಗ ಎಂಥ ಹ್ಯಾಬಿಟ್ಟು ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಬೆಳೆಸ್ಕೊಂಡಿದ್ದ. ಅಂದರೆ ಬ್ಲಾಕ್ ಮಾಡಿದ್ರೂ ಬಿಡೋದಿಲ್ಲ, ಬೇರೆ ರೀತಿ ಇದು ಮಾಡಿ ಮತ್ತೆ ಮಾಡ್ತಾನೆ. ಮತ್ತೆ ಮಾಡಿದಾಗ ಅವಳು ಯಾರು, ಆ ಹುಡುಗಿ ಹೋಗಿ ದರ್ಶನ್ ಮನೆ ಕೆಲಸದವನಿಗೆ ಹೇಳುತ್ತೆ, ಚಿತ್ರದುರ್ಗದಲ್ಲಿ ಯಾರು ಗೊತ್ತಿದೆ ಹೇಳಿ ಸ್ಟಾಪ್ ಮಾಡ್ಸಪ್ಪ, ಬ್ಲಾಕ್ ಮಾಡಿದ್ರು ಬಿಡ್ತಿಲ್ಲ ಅಂತ. ಅವನು ಅದೇನು ಬಂತೋ ದರ್ಶನ್ಗೆ ಹೇಳ್ಬಿಡ್ತಾನೆ. ಬಹುಶಃ ವಲ್ಗರ್ ಇಮೇಜಸ್ಸು, ಇದು ಬಹಳ ಕೆಟ್ಟ ರೀತಿ ಅಬ್ಸಿನ್ ಇಮೇಜಸ್ ಎಲ್ಲ ನೋಡಿ ತಲೆ ಕೆಟ್ಟಿದೆ ಇವನಿಗೆ. ಕರೆಸ್ಕೊಂಡು ಬಹುಶಃ ಕ್ಷಮೆ ಕೇಳಿಸಬೇಕು, ನನ್ನ ಬಳಗಕ್ಕೆ ಸೇರಿದ ಮಹಿಳೆಯ ಕ್ಷಮೆ ಕೇಳಿಸಬೇಕು, ನಾನು 2 ಕಪಾಳಿಗೆ ಬಿಡಬೇಕು ಅಂತ ಕರೆಸ್ಕೊಂಡಿದ್ದಾನೆ. ಆದರೆ ಇವ್ರು ಯಾರು ಪಳಗಿರೋ ಇವರಲ್ಲ. ಆ ಹಿಂಸೆ ಕೊಡಬೇಕಾದ್ರೆ ಮಿತಿ ಮೀರಿ ಕೊಟ್ಟಿದ್ದಾರೆ. ಆಯಕಟ್ಟಿನ ಜಾಗಕ್ಕೆ ಬಿದ್ದು ಹೋಗ್ಬಿಟ್ಟಿದ್ದಾನೆ. ಇದು ಇವನ ಬದುಕಿನಲ್ಲಿ ಆಗಬಾರ್ದಾಗಿತ್ತು. ಸೊ ನನಗೆ ಬಂದ ಫಸ್ಟ್ ಇದು ಅದು. ಅದಾದ ನಂತರ ನೋಡ್ತಾ ಇದ್ದೀನಿ, ಇದು ಹೊರಟೋಯ್ತು. ಏಕದಮ್ ರೇಣುಕಾ ಸ್ವಾಮಿನ ಹುತಾತ್ಮನ ಮಾಡಿಬಿಟ್ರು. ನೋ, ಅವನು ಹುತಾತ್ಮ ಅಲ್ಲ, ಅವನ ಕಂತ್ರಿನೇ. ಅವನು ಕಜ್ಜಿನಾಯಿ ಅಂತ ಹೇಳ್ತೀವಲ್ಲ, ಕಜ್ಜಿನಾಯಿ ತಾಯಿ ತಂದೆ ಮುಖ ನೋಡಬೇಕಾಗಿತ್ತು, ಅವನು ಗರ್ಭಿಣಿ ಪತ್ನಿ ಮುಖ ನೋಡಬೇಕಾಗಿತ್ತು. ಈಗ ಬೇರೆಯವರು ಹೇಳ್ತಿದ್ದಾರೆ, ಪತ್ರಿಕೆಗಳಲ್ಲಿ ಬಂತು ಭಾಳ ಜನಕ್ಕೆ ಕಳಿಸಿದ್ದಾನೆ ಅಂತ. ಏನು ವಲ್ಗರ್ ಹ್ಯಾಬಿಟ್ ಬೆಳೆಸ್ಕೊಂಡಿದ್ದ.
ಈ ವೀರಶೈವ ಸಮಾಜ ಇವರೆಲ್ಲ ಮಾತನಾಡ್ತಾ ಇದ್ದಾರೆ, ಅವರು ಅದನ್ನು ಖಂಡಿಸಿ ನಂತರ ದರ್ಶನ್ ಖಂಡಿಸಬೇಕಾಗಿತ್ತು. ಸಿ ಆ್ಯಕ್ಷನ್ ಸ್ಟಾರ್ಟೆಡ್ ವಿತ್ ದಟ್. ಅವನನ್ನ ಯಾಕೆ ಕೂತಪ್ನ ಮಾಡ್ತೀರಿ? ಆದರೆ ಅವ್ನು ನಿಜವಾಗ್ಲೂ ಅದಕ್ಕೋಸ್ಕರ ಅವನ್ನ ಇದು ಮಾಡಬೇಕಾಗಿತ್ತಾ ಅಂದಾಗ ಪರಿಸ್ಥಿತಿ ಅಷ್ಟೇ, ಅದೇನೂ ಮಾಡೋಕ್ಕಾಗಲಿಲ್ಲ. ಇವರನ್ನು ನಿಯಂತ್ರಿಸ್ಕೊಳ್ಳಿಲ್ಲ, ತಮ್ಮನ್ನು ತಾವು ನಿಯಂತ್ರಿಸ್ಕೊಳ್ಳಿಲ್ಲ. ಪ್ರತಿ ಮನುಷ್ಯನು ಈಸ್ ಎ ಸಮ್ ಟೋಟಲ್ ಆಫ್ ಆಲ್ ಗುಡ್ ಆ್ಯಂಡ್ ಬ್ಯಾಡ್, ಆಲ್ ಗುಡ್ ಆ್ಯಂಡ್ ಈವಿಲ್. ಕೆಡಕು ಮತ್ತು ಒಳ್ಳೆಯತನದ ಒಟ್ಟು ಮೊತ್ತ ಮನುಷ್ಯ. ಅದು ಘಟನೆಗಳ ಮೇಲೆ ಅದು ಪ್ರಕಟ ಆಗ್ತಾ ಹೋಗುತ್ತೆ. ನಾನು ಒಳ್ಳೆಯದಾಗಿ ನಡ್ಕೊಳ್ತೀನೋ ಕೆಟ್ಟದಾಗಿ ನಡ್ಕೊಳ್ತೀನೋ, ಇವನು ತಪ್ಪು ಮಾಡಿದ್ದೇನೋ. ಈಗ ನಾವು ಹೇಳ್ತೀವಿ ಅವನು ಪೊಲೀಸ್ಗೆ ಹೇಳಬೇಕಾಗಿತ್ತು ಇದು, ಅದೆಲ್ಲ ಹೇಳಿದಿದ್ರೆ ಈ ಕೊಲೆ ಆಗ್ತಾ ಇರಲಿಲ್ಲ, ಇಷ್ಟು ದಿನ ಆಹಾರ ಆಗ್ತಾ ಇರಲಿಲ್ಲ ಜನಗಳಿಗೆ, ಇಷ್ಟು ದಿನ ಮೀಡಿಯಾಗಳಲ್ಲಿ ಇವತ್ತಿಗೂ ಬರ್ತಾ ಇರಲಿಲ್ಲ. ಈಗ ಬಂದಿರೋದ್ರಲ್ಲಿ ಅವನು ನಿಜವಾಗ್ಲೂ ಅತಿರೇಕದ ವರ್ತನೆ ಮಾಡಬಾರ್ದಾಗಿತ್ತು. ಬಟ್ ಮಾಡಿದ ನಂತರ ಕೆಲವರು ಮಾತನಾಡ್ತಾರಲ್ಲ, ಅದು ಐ ಕೆನಾಟ್ ಡೈಜೆಸ್ಟ್ ಇಟ್. ಇವನು ನಮ್ಮ ನಡುವೆ ಇರೋಕ್ಕೆ ಲಾಯಕ್ಕಿಲ್ಲ. ನಮ್ಮದು ಬಹಳ ಸ್ವಾಸ್ಥ್ಯ ಸಮಾಜ. ಅದು ಚಿತ್ರರಂಗದಲ್ಲಂತೂ ಎಲ್ಲರೂ ರಾಮಕೃಷ್ಣ ಪರಮಹಂಸರ ಅನುಯಾಯಿಗಳು, ಭಕ್ತರು. ಅಲ್ಲಿ ಅನ್ಯಾಯ, ಇದು ವಾಲ್ಟತನ, ದಬ್ಬಾಳಿಕೆ ಹೆಸರೇ ಇಲ್ಲ. ಅಲ್ಲಿರೋರೆಲ್ಲ ಇವರು ಏನು ಆಧ್ಯಾತ್ಮಿಕ ಸಾಧಕರು ಅನ್ನೋ ರೀತಿ ಬರುತ್ತಲ್ಲ. ಎಲ್ಲ ವಲಿಗಳ ಹಾಗೆ ಅದನ್ನು ರಾಜಕೀಯ ಬಂದಾಗಲೂ ಹಂಗೆ ಕೇಳ್ತಾರೆ, ರಾಜಕೀಯ ರಂಗ ಏನಾಗೋಯ್ತು ಅಂತ. ಇದು ಮನುಷ್ಯ ಸ್ವಭಾವ. ಇದು ದೊಡ್ಡ ಸ್ವಾಮೀಜಿ, ಶೃಂಗೇರಿ ಮಠಕ್ಕೆ ಸೇರಿದ ಸ್ವಾಮೀಜಿ ತಮಿಳುನಾಡಿನಲ್ಲಿ ಒಂದು ಕೊಲೆಯಲ್ಲಿ ಭಾಗಿಯಾಗ್ತಾರೆ. ಸ್ವಾಮೀಜಿ ಅದು ಅಂತಿಂತ ಇದಲ್ಲ, ಅದು 800ನೇ ಇಸ್ವಿನಲ್ಲಿ, ಅಂದರೆ 1400 ವರ್ಷಗಳ ಹಿಂದೆ ಶುರುವಾದ ಮಠದ ಒಬ್ಬ ದೊಡ್ಡ ಸ್ವಾಮೀಜಿ ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆಗ್ತಾರೆ. ಹಾಗಂತ ಹೇಳಿ ಎಲ್ಲ ಮಠನೂ ಇದು ಅಂತ ಹೇಳೋಕ್ಕಾಗತ್ತಾ? ಅಥವಾ ಆ ಮಠದಲ್ಲಿರೋ ಎಲ್ಲ ಗುರುಗಳು ಇದೇ ಕ್ಯಾರೆಕ್ಟರ್ ಅಂತ? ಸಿಚುಯೇಷನ್ ಅಷ್ಟೇ. ಅವನೇನು 24 ಗಂಟೆ ಅದರಲ್ಲಿ ಇರಲಿಲ್ಲ. ಆ್ಯಕ್ಟ್ ಮಾಡ್ತಾಯಿದ್ದ, ಓಡಾಡ್ತಾಯಿದ್ದ, ಬೇರೆ ಇದು ಮಾಡ್ತಿದ್ದ. ಮತ್ತು ನಮಗೆ ಗೊತ್ತು, ಮತ್ತು ಮೀಡಿಯಾದಲ್ಲೂ ಅದನ್ನು ಪರೋಕ್ಷವಾಗಿ ಹೇಳ್ತಿದ್ದಾರೆ, ಬಹಳ ಜನಕ್ಕೆ ಹೆಲ್ಪ್ ಮಾಡಿದ್ದ. ನನಗೆ ಒಂದು 3-4 ವಿಷಯ ಆತನಿಗೆ ಬಂತು. ನನಗೆ ಅವನು ಎಲ್ಲಿ ಬಹಳ ಇಷ್ಟ ಆಗೋದ ಆ ಮನುಷ್ಯ ಅಂತ ಹೇಳಿದ್ರೆ, ಅಮೂಲ್ಯ ಜೊತೆ ಹೀರೋ ಆಗು ನೀನು ಅಂತ ಕೇಳ್ತೀನಿ. ನಿಮಗೆಲ್ಲ ಗೊತ್ತಿಲ್ವೋ, ಆ ಹೆಣ್ಮಗು ಕೂಡ ಬೆಳೆದಿರೋದು ರಾಜರಾಜೇಶ್ವರಿ ನಗರ, ಇವನಿರೋದು ಅಲ್ಲೇ. ಆಗ ಒಂದು ಮಾತು ಹೇಳ್ತಾನೆ ಈ ಹುಡುಗ, ಯಾರು ದರ್ಶನ್, ಸುಮಾರು 7-8 ವರ್ಷದ ಹಿಂದೆ, ನನ್ನ ತೊಡೆ ಮೇಲೆ ಬೆಳೆದಿರೋ ಮಗಳು ಕಣೋ ನೀನು, ನಿನ್ನನ್ನು ಹೀರೋಯಿನ್ನಾಗಿ ನಾನು ನೆನೆಸ್ಕೊಳ್ಳೋಕ್ಕಾಗಲ್ಲ. ಈವನ್ ಫೇಕ್ ಆ್ಯಕ್ಟಿಂಗ್ಗೋಸ್ಕರನೂ ಟಚ್ ಮಾಡೋಕ್ಕಾಗಲ್ಲ. ನಾನು ಬಂದಕ್ಕೆ ಕೇಳಿದೆ ಯಾಕೆ ಅನ್ನಿಸ್ತಪ್ಪ ಅಂತ. ಇಲ್ಲ ಸರ್, ನನಗೆ ಆ ಮಗು ನೋಡಿದಾಗ ನನ್ನ ಮಗಳು ಅನಿಸುತ್ತೆ ನನಗೆ. ನಾನು ಅವ್ರ ಜೊತೆ ಹೀರೋಯಿನ್ನಾಗಿ ಹೇಗೆ ನಟನೆ ಮಾಡಲಿ, ನಂಗೆ ತುಂಬ ಇಷ್ಟ ಆಯಿತು. ಅದೇ ರೀತಿ ಆ ಬುಲೆಟ್ ಪ್ರಕಾಶ್ ಅಂತ ಒಬ್ಬ ಆ್ಯಕ್ಟರ್, ಅವನ ಮಗ ದಾರಿ ತಪ್ಪಿದಾಗ ಓದಿಸ್ತಾ ಇರೋದು ಇವನು, ತುಂಬ ಇದೆ. ನಾನು ಅವನ್ನ ಇದು ಮಾಡೋದಿಲ್ಲ. ಆದರೆ ಇದು ಗುರುತರವಾದ ಅಪರಾಧ. ಅತಿರೇಕದಲ್ಲಿ ಹೊಡೆದುಬಿಟ್ರು. ಹೊಡೆದಾದ ತಕ್ಷಣ ಅದೇ ಸ್ಟೇಷನ್ಗೆ ಹೋಗಿ ಅವರು ನಾವು ಹಿಂಗೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದಿದ್ರೆ ಇಷ್ಟು ಬಿಗಡಾಯಿಸ್ತಿರಲಿಲ್ಲ. ಅದನ್ನು ಬಾಡಿನ ಎಲ್ಲೋ ಎಸ್ತಿದ್ದು ಇದೆಲ್ಲ ಇವ್ರನ್ನ ಪ್ರೊಫೆಷನಲ್ ಕ್ರಿಮಿನಲ್ಗಳೇನೋ ಅನ್ನೋಂಗೆ ಮಾಡಿಬಿಡ್ತು. ಅದನ್ನು ತಪ್ಪು ಮಾಡಿಬಿಟ್ರಿ ಅವರು. ಫಸ್ಟ್ ಆಫ್ ಆಲ್ ಅವ್ರಿಗೆ ಸಿಟ್ಟು ಭಾಳ ಬಂದಿದೆ, ಕರೆದಿದ್ದಾರೆ, ಅಚಾನಕ್ಕಾಗಿ ಹೋಗಿದ್ದಾರೆ ಅಂತ ಬಹಳ ನೋಡಿದ್ದೀವಿ. ಬೆಕ್ಕಿನ ಕಣ್ಣು ರಾಜೇಂದ್ರ ಅಂತ ಇದ್ದ, ತುಂಬ ದೊಡ್ಡ ಹೆಸರು ಅಂಡರ್ವರ್ಲ್ಡ್ನಲ್ಲಿ, ನಮ್ಮಗಳೇ ಮೀರಿ ಹೆಸರು. ಆಟೋ ಡ್ರೈವರ್ ತಂಗಿ ಚೂಡಾಯಿಸ್ದ ಅಂತ ಹೊಡಿತಾನ ಅವನು. ಕ್ಯಾನ್ ಯು ಬಿಲೀವ್ ಇಟ್? ಬೆಕ್ಕಿನ ಕಣ್ಣು ರಾಜೇಂದ್ರ ಆಟೋ ಡ್ರೈವರ್ಗೆ ತಂಗಿ ಚೂಡಾಯಿಸ್ದ ಅನ್ನೋ ಒಂದೇ ಒಂದು ಕಾರಣ ಕೊಡ್ದು ಅವನು ಸೊತೋಗ್ಬಿಡ್ತಾನೆ ಗಲಾಟೆಯಲ್ಲಿ ಜೋರಾಗಿ. ಆಮೇಲೆ ಜೈಲಿಗೆ ಹೋಗಿ ಸುಮಾರು ಒಂದು 7-8 ತಿಂಗಳಿದ್ದು ಬರ್ತಾನೆ. ಅದೇ ರೀತಿ ಕಾಲಾಪತ್ತರ್, ಅವ್ರದ್ದೆಲ್ಲ ನಾನು ಹೇಳ್ಬಾರ್ದು, ದೊಡ್ಡ ಹೆಸರು. ಯಾವನೋ ಒಬ್ಬ ಹೋಟೆಲಿಂದ ಬರುವಾಗ ಕಾಲು ತೊಳೆದುಬಿಟ್ಟ ಅಂತ ಹುಡುಗರು ಹೊಡೆದು ಆ ಮರ್ಡರ್ ಕೇಸ್ ಫೇಸ್ ಮಾಡ್ತಾನೆ. ಇಂಥವು ಬಹಳ ನೋಡಿದ್ದೀವಿ ನಾವು ಮಾಡಲಿಲ್ಲ ಅಷ್ಟೇ. ನನಗೆ 7 ವರ್ಷಗಳ ಹಿಂದೆ ಒಂದು ಪ್ರಕರಣ ಹೇಳಬೇಕು. ಇವತ್ತು ಇದೆಯಲ್ಲ ಸೋಷಿಯಲ್ ಮೆಸೇಜ್ಗಳು, ಇದು ಆ ವಲ್ಗಾರಿಟಿ ಹೇಗಾಗಿದೆ ಅಂದರೆ, ಭಾಳಷ್ಟು ಹೆಣ್ಣು ಮಕ್ಕಳು ಡಿಪ್ರೆಷನ್ನಲ್ಲಿದ್ದಾರೆ. ಅದು ಜಿಮ್ಗೆ ಹೋಗೋರು, ಇವರು ನಟಿಯರು, ಸಣ್ಣ ಪುಟ್ಟ ನಟಿಯರು ತುಂಬ ಡಿಪ್ರೆಷನ್ನಲ್ಲಿದ್ದಾರೆ. ಮತ್ತು ಇದಕ್ಕೋಸ್ಕರ 302, 307ಗಳಾಗಿದ್ದಾವೆ. ಹೆಣ್ಣುಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ನನಗೆ ಒಂದು 5-6 ವರ್ಷಗಳ ಹಿಂದೆ ನಾನು ಯಾವಾಗ RSSನ ಸ್ವಲ್ಪ ಟೀಕೆ ಮಾಡಿರ್ತೀನಿ. ದಟ್ ಈಸ್ ಮೈ ಬಿಲೀಫ್ ಸಿಸ್ಟಮ್. ನನಗೆ ಗೊತ್ತಿಲ್ಲ, ಅದಾದ ಒಂದು ಸ್ವಲ್ಪ ದಿನಕ್ಕೆ ನಮ್ಮ ಹುಡುಗರಿಬ್ಬರು, ಅವರು ಪತ್ರಕರ್ತರ ಬಳಗದಲ್ಲಿರೋರೆ, ಒಬ್ಬ ಹುಡುಗನ ನಿಲ್ಕೊಂಡ್ಬಂದಿರ್ತಾರೆ. ಯಾಕೆ ಅಂತ ಗೊತ್ತಿಲ್ಲ, ಕೆಳಗಡೆ ಕೂರಿಸಿದ್ದಾರೆ. ಅಂಕಲ್, ನಾವು ಒಬ್ಬ ಹುಡುಗನ ಕರ್ಕೊಂಬರ್ತೀವಿ, ನೀವು ಸ್ವಲ್ಪ ಕಣ್ಬಿಟ್ಟು ಎದುರಿಸಿ ಒಂದು ಕಪಾಳು ಕೊಡೋದು ಕಳಿಸ್ಬಿಡಿ. ಯಾಕಪ್ಪ, ನಾವು ಹೇಳಲ್ಲ ಅಂತಾರೆ. ಹೇಳ್ರಪ್ಪ ಏನು ಅಂತ. ಅವನು ಒಂದು ಮೆಸೇಜ್ ಕೊಟ್ಟಿದ್ದ ನಿಮಗೆ, ನಾನು ನೋಡೋದಿಲ್ಲ ಮೆಸೇಜ್ಗಳನ್ನ.
ನೀರಕ್ಕಾಗಲ್ವೇನೋ ಅಂತ. ನಾವು 4 ಬಿಟ್ಟಿದ್ದೀವಿ, ಕರ್ಕೊಂಬರ್ತೀವಿ, ಕರ್ಕೊಂಬನ್ನಿ ಅಂತ. ಬಂದ, ನೀನು ಕೂತಿದ್ಯಲ್ಲಪ್ಪ ಇಲ್ಲೇ ಕೂರಿಸ್ಕೊಂಡೆ. 23-24 ವರ್ಷದ ಹುಡುಗ, ಕನ್ನಡಕ ಹಾಕ್ಕೊಂಡಿದ್ದಾನೆ, ವಿದ್ಯಾವಂತನ ಥರ ಕಾಣಿಸ್ತಾನೆ. ಏನೋ ಮಗನೇ, ನನ್ನ ಮಕ್ಳಿಗಿಂತಲೂ ಚಿಕ್ಕವನು ನೀನು, ನನ್ನಮ್ಮ ಬೇಕಪ್ಪ ನಿನಗೆ? ಜೋರಾಗಿ ಹೇಳ್ತಾನೆ. ಸರ್ ನನಗೆ ನೀವು ಬೈದ್ಬಿಟ್ರಿಂದ ಸಿಟ್ಟಿಗೆ ಹೇಳಿದ್ದು ಸರ್, ಐ ಡಿಡ್ ನಾಟ್ ಮೀನ್ ಇಟ್ ಅಂತ. ನೀನು ಹೆಂಗೆ ಮೀನ್ ಮಾಡ್ತೀಯ ನನಗೆ ಗೊತ್ತು ಈ ಸುಳ್ಳು ಅಂತ. ನೀನು ಒಂದು ಕೆಲಸ ಮಾಡಪ್ಪ, ನಾವು ಏನಾದ್ರು ಹೇಳಿದಾಗ ನಿನಗಿಷ್ಟ ಆಗಲಿಲ್ವಾ, ನಿನ್ನ ಹಕ್ಕು ಅದನ್ನು ವಿರೋಧಿಸೋದು, ಖಂಡಿಸೋದು, ಒಪ್ಪದೇ ಇರೋದು. ಅದಕ್ಕೆ ಮಾತ್ರ ಇದು ಮಾಡು. ಏನು ಇದು ಈ ಹುಡುಗರು ನೀವು ಹಾಳಾಗೋಗ್ತೀರಿ, ಕಳೆದೋಗ್ತೀರಿ ನೀವು, ಹಂಗೆ ಮಾಡಬೇಡ ಮಗನೇ ಅಂತ ಹೇಳಿ ಅವನಿಗೆ ಟೀ ಎಲ್ಲ ಹಾಕ್ಕೊಟ್ಟು ಕಳಿಸಿದೆ. 2 ತಿಂಗಳಿಗೊಂದು ಸರಿ 1-3 ಸರಿ ಫೋನ್ ಮಾಡ್ತಾನೆ ಅವನು. ಸರ್ ನಾನು ತುಂಬ ಬದಲಾಗ್ಬಿಟ್ಟಿದ್ದೀನಿ, ನೀವು ಎಲ್ಲಿ ನನ್ನ ತುಳಿದಾಕ್ಬಿಡ್ತೀರೋ, ಕಾಲಲ್ಲಿ ಒದಿತೀರೋ ಅಂತ ಭಯ ಆಗೋಗಿತ್ತು ಮಗನೇ ಅಂತ ಮಾತಾಡಿದ್ರಿ. ಲೋ ಅಪ್ಪ ನನಗೆ ಬಿಡೋ, ಅವರು ಪ್ರಧಾನಮಂತ್ರಿಗೆ ಕೊಡ್ತಾರೋ, ಹೆಂಗೆ ಕೊಡ್ತಿದ್ದಾರೆ ಅಂದರೆ ಕಚಡ ಕೊಡ್ತಾರೆ, ಅವ್ರನ್ನ ನೋಡೋಕ್ಕಾರು ಹೋಗ್ತಾರೇನೋ. ಮುಖ್ಯಮಂತ್ರಿಗೆ ಕೊಡ್ತಾರಪ್ಪ, ಕೊಡ್ತಾರೆ. ಸೊ ಇಟ್ ಇಸ್ ಎ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಫಾರ್ ಯಂಗ್ಸ್ಟರ್ಸ್. ನನಗೆ ಬೇಜಾರು, ನನಗೆ ಬೈದ್ರಿ ಅಂತ ಅಲ್ಲ, ನಿನಗೆ ನನ್ನ ಪರಿಚಯನೇ ಇಲ್ಲ, ನೀವು ಕಳೆದೋಗ್ತಿದ್ದೀರಿ ಸಣ್ಣ ಹುಡುಗರು ಅಂತ ಹೇಳ್ತೀನಿ. ಈ ಹುಡುಗ ಇವನೇನಾದ್ರು ಮಾಡಿಬಿಟ್ಟಿದ್ದೀರಿ, ದರ್ಶನ್ ಆ ಥರ ಮಾಡಿದಿದ್ರೆ ಅವನು ಯಾವ ಹೆಣ್ಮಗಳಿಗೂ ಕೊಡಬೇಡ ಅಂತ ಹೇಳಿದರೆ ಬಹುಶಃ ಅವನು ಬದಲಾಗ್ತಿದ್ದ. ಇವತ್ತು ಅವನು ಬದಲಾಗದೇ ಇರೋ ಸಾಧ್ಯತೆ ಕಿತ್ಕೊಂಡ್ಬಿಟ್ರು. ಸರ್, ಅದು ನನಗೆ ಸಂಕಟ. ನೀವಾಗಿದ್ರೆ ಇದೇ ಪ್ರಕರಣನ ಯಾವ ಥರ ಹ್ಯಾಂಡಲ್ ಮಾಡ್ತಿದ್ರಿ ಸರ್? ಅಂದರೆ ನಿಮ್ಮ ಸುತ್ತಮುತ್ತನೋ, ನಿಮಗೆ ಗೊತ್ತಿರೋರ್ಗೋ, ನಿಮ್ಮ ಫ್ಯಾಮಿಲಿ ಯಾರಿಗಾದರೂ ಈ ಥರದ ಒಂದು ಮೆಸೇಜ್ ಬಂದಿದ್ದರೆ ನೀವಾಗಿದ್ರೆ ಯಾವ ಥರ ಹ್ಯಾಂಡಲ್ ಮಾಡ್ತಿದ್ರಿ? ಪ್ರತಿಯೊಬ್ಬ ವ್ಯಕ್ತಿನೂ ಬೇರೆ ಬೇರೆ ಥರ ಇರ್ತಾನೆ, ವೈವಿಧ್ಯಮಯ ಜಗತ್ತಿದು. ಈಗ ನಾನು ಹೇಳಬೇಕಾದ್ರೆ ನಾನು ಕೇರ್ಫುಲ್ಲಾಗಿ ಹೇಳ್ತೀನಿ ಅಂತ ಅನ್ನಿಸ್ಬಹುದು, ಆದರೂ ಹೇಳ್ತೀನಿ. ಬೇರೆ ಯಾರಿಗೂ ಆಗಿರಲಿಲ್ಲ, ನನ್ನ ಮಗಳಿಗೆ, ಇರೋ ಒಬ್ಬ ಮಗಳಿಗೆ, ಅವಳು ಹಾಡೆಲ್ಲ ಹೇಳ್ತಾಳೆ. ಆ ಹಾಡು ಭಾಳ ಜನಕ್ಕೆ ಇಷ್ಟ ಆಗಿತ್ತು. ನೀನು ಸಿಗ್ತೀಯಾ, ಡೇಟಿಂಗ್ ಮಾಡ್ತೀಯಾ, ನೀನು ಮುತ್ತು ಕೊಡಬೇಕು ಅನಿಸುತ್ತೆ, ಅಳೋಕ್ಕೆ ಶುರು ಮಾಡ್ತಾಳೆ ಬಂದು. ಸಹಜ, ಹೆಣ್ಮಕ್ಳು ಏನು ಮಾಡ್ತಾರೆ. ನನಗೆ ಅವಳಿಗೆ ಎಷ್ಟು ಬಂದಿದೆಯಪ್ಪ ನಿನಗೆ ಇದು ಮೆಸೇಜ್ಗಳು? 500-600 ಬಂದಿದೆ. ಎಷ್ಟು ಜನ ನಿನಗೆ ವಲ್ಗರಾಗಿ ಕೊಟ್ಟಿದ್ದಾರೆ? ಒಂದು 10. ಬೇರೆ ರೀತಿ ಇದು ಮಾಡಿ ಒಂದು 20. ನೀನು ಆ 20 ಯಾಕೆ ಸೀರಿಯಸ್ ತೊಗೋತೀಯ ಮರಿ? ಆಗ್ತಾಯಿಲ್ಲ ಅಂತಾಳವಳು. ಹೆಣ್ಮಕ್ಳಿಗೆ ಆಗಲ್ಲ ಅಂತಾಳೆ. ಯು ಆರ್ ಇನ್ ದ ಪಬ್ಲಿಕ್ ಲೈಫ್. ನೀನು ಹಾಡು ಹೇಳ್ತಿದ್ದೀನಿ, ಅಥವಾ ಆ್ಯಕ್ಟ್ ಮಾಡ್ತಿದ್ದೀನಿ, ಅಥವಾ ಇನ್ನೇನೋ ರಾಜಕೀಯ ಮಾಡ್ತಿದ್ದೀನಿ, ಅಥವಾ ಇವನು ಆಫೀಸರ್ ಆಗಿರ್ತೀನಿ ಅಂದಾಗ ಇವತ್ತೇನೂ ಮಾಡೋಕ್ಕಾಗಲ್ಲ. ನಾನು ಆ ಹುಡುಗರು ಕರಿತೀನಿ, ಎಷ್ಟು ಜನನ ಕರೆಯೋಕ್ಕಾಗತ್ತೆ? ಯಾರೋ ಒಬ್ಬ ಮೆಕ್ಸಿಕೋದಿಂದ ಕಳಿಸ್ತಾನೆ, ಎಲ್ಲಿಂದ ಬೇಕಾದ್ರೆ ಕಳಿಸ್ತಾನೆ. ಇಟ್ ಈಸ್ ಓಪನ್. ಸೊ ಅದನ್ನು ಅರ್ಥ ಮಾಡ್ಕೊ. ಹಾಗೂ ನಿನ್ಗೆ ಯಾರಿಗಾರು ನಿನ್ನ ಸಮಾಧಾನಕ್ಕೋಸ್ಕರ 1-2 ಕರೆಸ್ತೀನಿ, ನಿನ್ಗೆ ಸಾರಿ ಕೇಳಿಸ್ತೀನಿ, ಬಿಡಪ್ಪ ನೀನು ಯೋಚನೆ ಮಾಡಿ ಹೇಳು ಅಂತ ಹೇಳ್ತೀನಿ. 3 ದಿನ ಮಾತಾಡೋದಿಲ್ಲ ಅವಳು. 4 ದಿನ ಬರ್ತಾಳೆ, ತುಂಬ ಆರಾಮಾಗಿರ್ತಾಳೆ. ಏನಪ್ಪ, ನಾನೀಗ ಒಂದೇ ಒಂದು ತೀರ್ಮಾನ ಮಾಡಿದೆ, ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ನಾವು ಎಲ್ಲರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ವಾಟ್ಸಪ್ಪಿಂದ ಹೊರಗಡೆ ಬಂದುಬಿಟ್ಟೆ, ಇನ್ಸ್ಟಾಗ್ರಾಮಿಂದ ಹೊರಗಡೆ ಬಂದುಬಿಟ್ಟೆ. ಇವತ್ತಿಗೂ ಇಲ್ಲ ನನ್ನ ಮಗಳು. ಅಲ್ಲ ಕಣೋ, ನೀನು ಫೇಸ್ ಮಾಡೋ. ಹೊಗಳೋರು ಇರ್ತಾರೆ, ತೆಗಳೋರು ಇರ್ತಾರೆ, ವಲ್ಗರಾಗಿ ಇದು ಮಾಡೋರು ಇರ್ತಾರೆ. ಇಟ್ ಈಸ್ ಅ ಪಾರ್ಟ್ ಆಫ್ ದಿಸ್ ಇದು ಕಲ್ಚರ್ ಅಂತ ಹೇಳಿದಾಗ, ಬೇಡ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ಹೇಳಿ ಬಂದುಬಿಟ್ಟೆ ಅಂತ ಹೇಳ್ತಾಳೆ. ಆದರೆ ಮಗಳು ಕೊಟ್ಟರು ಅಂತ ಹೇಳಿ ನನಗೆ ಗೊತ್ತಿರೋರು ಕೊಟ್ಟಿಲ್ವಲ್ಲ. ನನಗೋ ನನ್ನ ಮಗಳಿಗೋ ಗೊತ್ತಿರೋರು ಕೊಟ್ಟರೆ ಖಂಡಿತ ಸಹಿಸೋಕ್ಕಾಗಲ್ಲ. ಆದರೆ ಯಾರೋ ಅನಾಮಧೇಯ ಕೊಟ್ಟ, ಯಾರೋ ಬೈಕೊಂಡ ನನ್ನ ಅಂದಾಗ, ವೈ ಶುಡ್ ಐ ಬಾದರ್ ಅಬೌಟ್ ಇಟ್? ಇಟ್ ವಿಲ್ ನಾಟ್ ಆಲ್ಟರ್ ಮೀ. ನನ್ನ ಬದುಕನ್ನು ಯಾವ ರೀತಿಯಾರು ಆಲ್ಟರ್ ಮಾಡುತ್ತಾ? ಈ ಆಲೋಚನೆಯನ್ನು ಅವನು ಮಾಡಲಿಲ್ಲ. ಯಾರು? ದರ್ಶನ್. ಆ ಹುಡುಗಿ ಮಾಡಿದ್ದಾಳೆ. ಆ ಹುಡುಗಿ, ಆ ಹೆಣ್ಣುಮಗಳು ಅವನ್ನ ಬ್ಲಾಕ್ ಮಾಡಿದ್ದಾಳೆ. ಬ್ಲಾಕ್ ಮಾಡಿದ್ಮೇಲೆ ಅವ್ರಿಗೆ ಹೇಳ್ಬೇಡ ದರ್ಶನ್ಗೆ ಅಂತಲೂ ಹೇಳಿದ್ದಾಳೆ. ಯಾಕೆ? ಹುಚ್ಚ ಈ ಮನುಷ್ಯ, ಸೀರಿಯಸ್ ತೊಗೊಂಡ್ಬಿಡ್ತಾನೆ ಅಂತ. ಅವಳು ತೋರಿಸೂ ಇಲ್ಲ. ಆ ಹುಡುಗ ತೋರಿಸ್ಬಿಟ್ಟಿದ್ದಾನೆ. ಅವನೂ ನಾವು ಹೇಗಿದೆ ಗೊತ್ತಾ? ಇಲ್ಲಿ ಶರಣರಿಗೆ ಹುಟ್ಟಿದ ಒಬ್ಬ ಹುಡುಗ ತನ್ನ ಅವನ ಸಾವು ಹೇಗೆ ಎಳೀತು ಅಂತ ಹೇಳಿದ್ರೆ, ಆ ಹುಡುಗಿ ಬ್ಲಾಕ್ ಮಾಡಿದ್ರೂ ಬಿಡದೆ ಕೊಡ್ತಾನೆ. ಅದೇ ರೀತಿ ಅವನು ಏನೂ ಆಗಬಾರ್ದು ಅಂತೇಳಿ ಆ ಹೆಣ್ಣುಮಗಳು ಮನಸ್ಸು ಮಾಡಿದಾಗ ಅವನು ಅಡುಗೆ ಮಾಡೋನು ದರ್ಶನ್ಗೆ ಹೇಳ್ತಾನೆ. ಅಡುಗೆ ಮಾಡೋನು ಯಾಕೆ ಹೇಳಿರ್ತಾನೆ? ಅದನ್ನು ಯಾರೂ ನೀವು ಇದು ಮಾಡ್ತಾಯಿಲ್ಲ, ಪರಿಗಣಿಸ್ತಾ ಇಲ್ಲ. ಅಡುಗೆ ಮಾಡೋನು ಯಾಕೆ ಹೇಳಿರ್ತಾನೆ ಅಂದರೆ, ಯಾವತ್ತೋ ಒಂದಿನ ಚಿತ್ರದುರ್ಗದಲ್ಲಿ ಯಾರಿಗೂ ಹೇಳಿ ಅವ್ರು ರೇಗಿಸ್ತೀನಿ. ಆಮೇಲೆ ಅಣ್ಣನಿಗೆ ಹೇಳ್ತಾರೆ ದರ್ಶನ್ಗೆ, ನನ್ನ ಮಗನ ನನಗೆ ಯಾಕೆ ಹೇಳಿಲ್ಲ ನೀನು? ಸಹಜವಾಗಿ ಹೇಳ್ತಾರಲ್ವ, ಯಾಕೋ ಹೇಳಿಲ್ಲ ರಾಸ್ಕಲ್ ನೀನು ಅಂತ ಕಪಾಳು ಕೊಡ್ದುಬಿಟ್ರೆ. ಆ ಭಯದಲ್ಲಿ ಅವನು ಹೇಳ್ಬಿಟ್ಟಿದ್ದಾನೆ. ಇವನು ಅವಳನ್ನು ಕರ್ಸ್ಕೊಂಬಂದು ತುಂಬ ವಲ್ಗರಾಗಿ ಕೊಟ್ಟಿದ್ದಾನಂತ ಅವನು. ನಾನು ನೋಡೋಕ್ಕೆ ಹೋಗಿಲ್ಲ, ತಿಳ್ಕೊಳಕ್ಕೆ ಹೋಗಿಲ್ಲ, ತುಂಬ ವಲ್ಗರಾಗಿ. ಕ್ಷಮೆ ಕೇಳಿಸ್ಬಿಡೋಣ ಆ ಹುಡುಗಿಗೆ ಅಂತ ಹೋಗಿದ್ದಾನೆ. ಬಟ್ ಸಾವಿನಲ್ಲಿ ಹೊರಟೋಯ್ತಿದ್ದು. ಆಗಬಾರ್ದಾಗಿತ್ತು.
ಅದು ಆ ಕಷ್ಟಪಟ್ಟು ಬಂದಿರೋ, ಆಮೇಲೆ ಇದಾದ ಮೇಲೆ ಅವನ ಮೇಲೆ ಕಲ್ಲಿಸಿತಾ ಇದ್ದಾರಲ್ಲ, ಅದು ಶಾಕ್ ನನಗೆ. ಹೇಗೆ ಕಲ್ಲಿಸಿತಿದ್ದಾರೆ ಅಂದರೆ, ಅವನೊಬ್ಬ ಪ್ರೊಫೆಷನಲ್ ಕೊಲೆಗಾರ, ಪ್ರೊಫೆಷನಲ್ ಕ್ರಿಮಿನಲ್. ಇವನು ದೊಡ್ಡ ರೌಡಿ ಶೀಟರ್ ಅಂತ ಅನ್ಬೇಕಾದ್ರೆ ಅವ್ರು ಏನು ಹೇಳ್ತಿದ್ದಾರೆ, ರೌಡಿ ಶೀಟರ್ ಯಾಕೆ ಮಾಡಿಲ್ಲ ಅಂದರೆ ಪ್ರೊಫೆಷನಲ್ ಕಿಲ್ಲರ್ ಅಂತ ಕನ್ಸಿಡರ್ ಮಾಡಿ. ಎಷ್ಟು ಜನನ ಕೊಲೆ ಮಾಡಿದಾನಪ್ಪ ಅವನು, ಮುಂದೇನು ಎಷ್ಟು ಜನನ ಮಾಡ್ತಾನಪ್ಪ, ಆತ ಜೊತೆಲಿದ್ದವ್ರು ಎಲ್ಲಿ ಮಾಡಿದಾರಪ್ಪ? ಇದೇ ಮಾತು ಇನ್ನೊಂದು ನೀನು ಕೇಳೋದ್ರಲ್ಲಿ ಇನ್ನೊಂದು ಮಗ್ಲಿದೆಯಪ್ಪ. ನಿನ್ನ ಕುಟುಂಬದಲ್ಲೇ ಈ ಥರ ಆಗಿದರೆ ಶಿಕ್ಷೆ ಆಗಲಿ ಅಥವಾ ಅಂದರೆ ನಾನು ತೊಗೊಳ್ಳೋದು ನಮ್ಮವರೇ, ನನ್ನ ಕುಟುಂಬಕ್ಕೆ ಸೇರಿದ ಯಾರೋ ಹುಡುಗನಿಗೆ ಏನೋ ಹೆಚ್ಚು ಕಮ್ಮಿ ಆಗಿದರೆ ನಾನು ಶಿಕ್ಷೆ ಆಗಲಿ ಅಂತಿದ್ನೋ ಆಗಬಾರ್ದು ಅಂತಿದ್ನೋ. ಈಗ ನಾನು ಹೇಳೋದು ಶಿಕ್ಷೆ ಆಗುತ್ತೋ ಇಲ್ಲೋ ಅನ್ನೋದು ಕೋರ್ಟಿಗೆ ಸೇರಿದ್ದು, ನ್ಯಾಯಾಲಯಕ್ಕೆ ಸೇರಿದ್ದು. ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ವಕೀಲರಿದ್ದಾರೆ, ಪೊಲೀಸ್ ಇದ್ದಾರೆ ಮತ್ತು ನ್ಯಾಯಾಲಯ ಇದೆ, ಪ್ರಾಸಿಕ್ಯೂಷನ್. ಶಿಕ್ಷೆ ಆಗಬೇಕೇ ಬೇಡವೇ ಅಂತ ಹೇಳೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಶಿಕ್ಷೆ ಆಗಬಾರ್ದು. ನನ್ನ ಬದುಕಿನಲ್ಲಿ ಆಗಿದೆ ಇದು, ಬೇರೆ ಯಾರ ಬದುಕಿನಲ್ಲೂ ಆಗಿಲ್ಲ ಇವು. ಇಲ್ಲಿ ಮೀಡಿಯಾದಲ್ಲಿ ಮಾತಾಡ್ತಾ ಇರೋರು ಇವನಂಥ ದ್ರೋಹಿಯನ್ನು ಬಿಡಬಾರ್ದು ಅಂತ ಹೇಳ್ತಾರೆ, ಯಾರು ಬದುಕಲಾಗಿಲ್ಲ. ನಮ್ಮ ಬದುಕಲೇ ಆಗಿದೆ. ನನ್ನ ಕುಟುಂಬ ಅಲ್ಲ. 96ನೇ ಇಸ್ವಿನಲ್ಲಿ ನನ್ನ ಮೇಲೆ ಅಟ್ಯಾಕ್ ಆಗುತ್ತೆ. ಆಗ ನಮ್ಮ ಹತ್ರ ಇದ್ದ ಒಬ್ಬ ಹುಡುಗ, ಅವನಿಗೆ ಗುಂಡೇಟಲ್ಲಿ ತೀರ್ಕೊಳ್ತಾನೆ. ನಾನಿದ್ದೀನಿ ಕಾರಲ್ಲಿ, ನಾನು ಅಂದ್ಕೊಂಡು ಅವ್ನು ಹೊಡಿತಾರೆ. ಬಚ್ಚನಿಗೆ ಬೆನ್ಗೇಟ್ ಬೀಳುತ್ತೆ. ಇನ್ನೊಬ್ಬ ನಮ್ಮ ಮಹಮೂದ್ ಅನ್ನೋ ಹುಡುಗನಿಗೆ ಹಿಂಭಾಗಕ್ಕೆ ಗುಂಡು ಬಿದ್ದಿರುತ್ತೆ. 1996. ಅದ್ರ ವಿಚಾರಣೆ ಬರೋ ಹೊತ್ತಿಗೆ 2002 ಆಗಿಬಿಡುತ್ತೆ. 18 ಜನ ಅಪರಾಧಿಗಳು. ಅವರೆಲ್ಲ ಒಳಗಡೆ ಹೋದವರಲ್ಲಿ ಅರ್ಧಕ್ಕರ್ಧ ಇನ್ನೋಸೆಂಟ್ಸ್, ಆದರೆ ಆ ಗ್ರೂಪಿಗೆ ಸೇರಿದವರು, ಮುತ್ತಪ್ರೈ ಅವರ ಗ್ರೂಪಿಗೆ ಸೇರಿದವರು ಎಲ್ಲ ಅರೆಸ್ಟ್ ಆಗಿರ್ತಾರೆ. ಮುತ್ತಪ್ರೈ ಅವರು ಇದರಲ್ಲಿದ್ದಾರೆ, ದುಬೈನಲ್ಲಿ. ನನಗೆ ಹೇಳಿ ಕಳಿಸ್ತಾರೆ ಆ ಹುಡುಗರು, ಸರ್ ನಮ್ಮ ಲೈಫ್ ಹೊರಟೋಗುತ್ತೆ, ನೀವು ಯಾವುದೇ ಕಾರಣಕ್ಕೂ ಶಿಕ್ಷೆ ಕೊಡಿಸಬಾರ್ದು ಅಂತ. ನಾವು ಜೈಲಿನಲ್ಲಿದ್ದವರಪ್ಪ 6 ಜನ. ಜೈಲಿನಲ್ಲಿ ಇವರು ಯಾರಿಗೂ ಗೊತ್ತಿಲ್ಲ, ನಿಮ್ಗಳಿಗೂ ಗೊತ್ತಿಲ್ಲ. ಒಂದು ಸಂಗತಿ ಹೇಳ್ತೀನಿ, ಇವತ್ತಂತೂ 7-8 ಸಾವಿರ ಇದ್ದಾರೆ. ನಾವಿದ್ದಾಗ 2,000 2,500 ಇದ್ದರು. ಅಲ್ಲಿ ಬಿಳಿ ಬಟ್ಟೆ ಬೀಳುತ್ತೆ, ಅದನ್ನು ಬಿಳಿ ಬಟ್ಟೆ ಬೀಳ್ತಿವತ್ತು ಅಂತಾರೆ. ಅಂದರೆ ಅವನು ಕೋರ್ಟ್ಗೆ ಹೋಗ್ತಾನೆ, ಕೋರ್ಟ್ ಹೋದಾಗ ಶಿಕ್ಷೆ ವಿಧಿಸ್ಬಿಡುತ್ತೆ, 7 ವರ್ಷ 14 ವರ್ಷ. ಅಲ್ಲಿಯವರೆಗೂ ವಿಚಾರಣಾಧೀನ ಇವರು ಆರೋಪಿಗಳು, ಅವರಿಗೆ ಬಿಳಿ ಬಟ್ಟೆ ಹಾಕಿರಲ್ಲ, ಕೈದಿಗಳಲ್ಲ ಅವರು, ಅವರ ಮೇಂಟೆನೆನ್ಸ್ ಅಷ್ಟೇ ಜೈಲಿನಲ್ಲಿ. ಆ ಬಿಳಿ ಬಟ್ಟೆ ಸಾಯಂಕಾಲ ಬಂದ ತಕ್ಷಣ ಹಾಕಿಸ್ತಾರೆ. ಬಿಳಿ ಬಟ್ಟೆ ಹಾಕಿಸೋ ದಿನ ಅವನು ಯಾವ ಗುಂಪೆ ಸೇರಿರಲಿ, ಆವತ್ತು ಇಡೀ ಜೈಲಿನಲ್ಲಿ ಸೂತಕದ ವಾತಾವರಣ ಇರುತ್ತೆ. ಯಾರೂ ಒಬ್ರ ಮುಖ ಒಬ್ರು ನೋಡಲ್ಲ. ಲೈಫ್ ಹಾಳಾಗೋಯ್ತು. ಬೆಳಿಗ್ಗೆ ತಾನೇ ಚಿರತೆ ಥರ ಹೋಗಿದ್ದವನು ಬರೋ ಹೊತ್ತಿಗೆ ಬೆಕ್ಕಾಗ್ಬಿಟ್ಟಿರ್ತಾನೆ. ಬಿಳಿ ಬಟ್ಟೆ ಬಿದ್ದ ಮೇಲೆ 1 ವಾರ ಅವ್ರ ಮುಖಗಳು ನೋಡೋಕ್ಕಾಗಲ್ಲ. ನಾನು ಆ ಹುಡುಗರಿಗೆ ಹೇಳ್ತೀನಿ, ನೀವೆಲ್ಲ ಇದು ಈ ಲೆವೆಲ್ ಕೇಸಲ್ಲಿ ಹೋಗಿರೋದು ಫಸ್ಟ್ ಟೈಮ್. ನಾವು ಬಿಳಿ ಬಟ್ಟೆ ಬಿದ್ದರೆ ಏನು ಅಂತ ಗೊತ್ತಪ್ಪ, ರೈಯವ್ರು ಇದ್ದಿದ್ರೆ ಬೇಕಾದ್ರೆ ನಾವು ಶಿಕ್ಷೆ ಕೊಡಿಸ್ಬಿಡ್ತಿದ್ದೋ, ವರ್ಷದ್ದು ಅವರು ಅಂತ. ನಿಮಗೆ ಯಾವ ಕಾರಣಕ್ಕೂ ಬಿಡಲ್ಲ, ಬೇಗ ಮುಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮ ಕರ್ಮಕ್ಕೆ ಮುತ್ತಪ್ರೈ ಅರೆಸ್ಟ್ ಆಗಿಬಿಡ್ತಾರೆ. ಅರೆಸ್ಟ್ ಆಗಿ ಅವ್ರನ್ನ ಹೇಳ್ಕೊಂಬರ್ತಾರೆ ಇಲ್ಲಿಂದ, ದುಬೈನಿಂದ. ಈಗೇನು ಮಾಡ್ಬೇಕು ನಾವೆಲ್ರಿಗೂ ಹೇಳಿರೋದು ರೈಯವರಿದ್ದರೆ ಶಿಕ್ಷೆ ಕೊಡಿಸ್ತಾ ಇದ್ವಿ ಅಂತ. ಬೇರೆ ಯಾರು ನಮಗೆ ಒತ್ತಡನೂ ಹಾಕಿರಲ್ಲ, ಅವ್ರಿಗೆ ಶಿಕ್ಷೆ ಕೊಡಿಸಿ ಹುಡುಗರಿಗೆ ಅಂತ. ಈ ಮುತ್ತಪ್ರೈ ಸಿಕ್ಕಿದ ಮೇಲೆ ಇಡೀ ಬೆಂಗಳೂರು ಪೊಲೀಸ್ ಎಲ್ಲ ಉನ್ನತ ದರ್ಜೆ ಅಧಿಕಾರಿಗಳು ನಮ್ಮ ಹಿಂದೆ ಬೀಳ್ತಾರೆ. ನೀವು ಶಿಕ್ಷೆ ಕೊಡಿಸ್ಬೇಕು, ಎಲ್ಲೋ ದುಬೈನಲ್ಲಿ ಕೂರಿಸಿ ಕೊಲೆಗಳು ಮಾಡಿಸಿದ್ರೆ ತಪ್ಪಿಸ್ಕೊಳಕ್ಕಾಗಲ್ಲ ಅನ್ನೋದಕ್ಕೆ ಇದು ಮಾದರಿ ಮತ್ತು ಪಾಠ ಆಗಬೇಕು, ನೀವು ಕೊಡಿಸ್ಬೇಕು. ಮತ್ತು ಅವ್ರು 18 ಜನ ಹೊರಗಡೆ ಬಂದರೆ ತಿರುಗಿ ನಿಮಗೆ ಗಲಾಟೆ ಶುರುವಾಗ್ತದೆ ಅಂತ ಶುರು ಮಾಡ್ತಾರೆ. ಆಗ ಸೆಬಾಸ್ಟಿಯನ್ ಅಂತ ಅವರ ಲಾಯರ್, ಈಗ ನಮ್ಮ CB ನಾಗೇಶ್ ಅವರು, ಹನುಮಂತರಾಯ ಅವರಷ್ಟೇ ದೊಡ್ಡ ಹೆಸರಿನ ಅಡ್ವೊಕೇಟ್, ಅವ್ರ ಮನೆಗೆ ಬರ್ತಾರೆ 1 ವಾರ ಮುಂಚೆ. ನನಗೂ ಪರಿಚಯ ಇರ್ತಾರೆ. ಒಂದೇ ಹೇಳಿ ಶ್ರೀಧರ್, ನೀವು ಸಾಕ್ಷಿ ಹೇಳಿಸ್ತೀರ ಹೇಳ್ಸಲ್ವ, ಹಾಸ್ಟೈಲ್ ಅಂತಾರೆ. ಮತ್ತು ಕೇಸ್ ಹೇಗಿರುತ್ತೆ, ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಸಾಕ್ಷ್ಯ, ಮತ್ತು ಎಲ್ಲ ಸಾಕ್ಷಿಗಳು ನನಗೆ ಸೇರಿದವರು, ನನಗೆ ಬಚ್ಚನ್ಗೆ. ಮತ್ತು ಪ್ರತ್ಯಕ್ಷ ಸಾಕ್ಷಿಗಳು ಅವ್ರು ಹೆಂಗಿರ್ತಾರೆ ಅಂದರೆ, ನಾವು ಇದು ಕೊಡ್ಸಲ್ಲ, ಜೀವಾವಧಿ ಮರಣದನ್ನೇ ಗಲ್ಗಂಬ ಏರಿಸ್ಬಿಡ್ತೀವಿ ಅಂತಾರೆ. ಏನು ಮಾಡ್ತೀರಿ ಹೇಳಿ. ಆಮೇಲೆ ಒಂದು ಸಾರಿ ರೇಖಾ ಅವ್ರು ಮಾತಾಡಬೇಕು ಅಂತಿದ್ರು. ರೇಖಾ ಅವರು ಅಂದರೆ ಮುತ್ತಪ್ರೈ ಅವರ ಶ್ರೀಮತಿ, ಅವರನ್ನು ನಾನು ಕರೆಯೋದು ರೇಖಾಜಿ ಅಂತ. ನಾನು ಹೇಳ್ತೀನಿ, ರೇಖಾಜಿ ಅವ್ರಿಗೆ ಹೇಳಿ ಫೋನಲ್ಲಿ ಮಾಡಿಸ್ಲಾ ಅಥವಾ ನಾನು ಕರ್ಕೊಂಬರಲ್ಲ, ಬೇಡ, ರೇಖಾಜಿ ಅವ್ರಿಗೆ ಹೇಳಿ, ಶಿ ಈಸ್ ಮೈ ಸಿಸ್ಟರ್. ನನ್ನನ್ನು ಎಷ್ಟು ಪ್ರೀತಿಯಿಂದ ಟೀ ಮಾಡಿಕೊಡ್ತಿದ್ರು ನಾನು ಮರೆಯಲ್ಲ, ನಾನು ಅಳ್ಸೋಕೆ ಬಿಡೋದಿಲ್ಲ. ಹೋಗಿ ಸೆಬಾಸ್ಟಿಯನ್ ಅವರೇ, ಒಬ್ಬರೂ ಹೇಳ್ಸಲ್ಲ. ಇಲ್ಲ ಪೊಲೀಸ್ ಭಾಳ ಒತ್ತಡ ಇದೆ ನಿಮಗೆ, ಆ ಒತ್ತಡ ಕಳ್ಸ್ಕೊಳ್ತೀರಾ? ಇಲ್ಲ, ನಾನಿರೋದು ರೈತ ಸಂಘದ ಜೊತೆ, ಆಮೇಲೆ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆ ಜೊತೆ. ಪೊಲೀಸ್ಗೆ ಹೇಳ್ತೀನಿ ನಾನು, ಆಮೇಲೆ ಪೊಲೀಸ್ಗೆ ಹೇಳ್ತೀನಿ, ಅವ್ರು ಹೊರಗಡೆ ಬಂದು ನನ್ನ ಮೇಲೆ ಫೈಟ್ ಮಾಡಿದ್ರೆ ನಾನು ಫೇಸ್ ಮಾಡ್ತೀನಿ. ಬಟ್ ಬಿಳಿ ಬಟ್ಟೆ ನಾನು
ಶಿಕ್ಷೆಯನ್ನು ಪದ ಯೂಸ್ ಮಾಡಲ್ಲ ನಾವು, ಯಾಕೆ ನಾವಲ್ಲಿದ್ದವರು ಬಿಳಿ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಅವ್ರನ್ನ ಬಿಡಲ್ಲ. ನಾವು ಜೊತೆಯಲ್ಲಿದ್ದವರು 100 ಸರಿ ಊಟ ಮಾಡಿದ್ದೀವಿ. ನಮ್ಮನೊಬ್ಬ ಹೋಗ್ಬಿಟ್ಟ, ಮತ್ತು ಏನೇ ಇದು ಮಾಡಿದ್ರು ನ್ಯಾಯ ಸಿಗಲಿ ಸತ್ವದ ಹುಡುಗನಿಗೆ ಅಂತ ಹೇಳಿದ್ರೆ ಆ ಹುಡುಗ ಅಂತೂ ಹಿಂದಕ್ಕೆ ಬರಲ್ಲ. ಆ ಫ್ಯಾಮಿಲಿ ಇವತ್ತು ಅವ್ರ ಮಕ್ಳ ಜೊತೆಲಿದ್ದಾರೆ, ನಮ್ಮ ಜೊತೆಲೇ ನಮ್ಮ ಕಾಂಪೌಂಡ್ನಲ್ಲೇ ಇದ್ದಾರೆ. ಅವರು ನಾವು ನೋಡ್ಕೊಳ್ತೀವಿ. ಅವರಿಂದ ನಾವು ಏನೂ ಕೇಳೋದು ಇಲ್ಲ, ಕೈಯಿಂದ ಹೆಲ್ಪ್ ಮಾಡು ಅಂತಲೂ ಹೇಳೋದಿಲ್ಲ. ಬಟ್ ನಾವು ಶಿಕ್ಷೆ ಕೊಡಿಸಲ್ಲ, ತಪ್ಪು ನಿರ್ಧಾರ ಅಂತ ಪೊಲೀಸು ಇವರೆಲ್ಲ ಹೇಳಲ್ಲ, ರೈತ ಸಂಘಟನೆ ಇವರೆಲ್ಲ ನಿಮ್ಮ ಇಷ್ಟ ಅಂತಾರೆ. ನಾವು ತಪ್ಪಿನೂ ಕೊಡಿಸೋದಿಲ್ಲ. ಆಮೇಲೆ ಮುತ್ತಪ್ರೆಯವರು ಹೊರಗಡೆ ಬಂದು ಒಂದು ಯೋಗ ಬುಕ್ ಕಳಿಸ್ತಾರೆ ಅಷ್ಟೆ, ದಟ್ಸ್ ಆಲ್. ಆಮೇಲೆ ಒಂದು ವಿಷಯ ಹೇಳ್ತೀನಿ, ಇದು ಟಿ ವಿಗಳಿಗೆ ಎಲ್ಗೂ ಹೇಳಿಲ್ಲ, ಹೇಳ್ತೀನಿ. ಹೊರಗಡೆ ಬಂದಮೇಲೆ ಅವರು 15 ವರ್ಷ ಇದ್ದರು. ಮತ್ತು ಒಂದೇ ಒಂದು ಸಣ್ಣ ಕೇಸ್ನಲ್ಲಿ ಅವರು ಇನ್ವಾಲ್ವ್ ಆಗಲಿಲ್ಲ. ಅವ್ರ ನಡುವೆ ಏನೇ ತಕರಾರು ಭಿನ್ನಾಭಿಪ್ರಾಯ ಇರಲಿ ಪಕ್ಕ ಇಡಿ, ಒಂದು ಸಣ್ಣ ಕೇಸ್ನಲ್ಲಿ ಆ ವ್ಯಕ್ತಿ ಇನ್ವಾಲ್ವ್ ಆಗಲಿಲ್ಲ. ಮತ್ತು ಆ ಜೊತೆಲಿದ್ರಲ್ಲ 18 ಜನ, ಅವರೂ ಕೂಡ ಯಾವ ಕೇಸಲ್ಲೂ ಇನ್ವಾಲ್ವ್ ಆಗಲಿಲ್ಲ. ನಮ್ಮ ವಿಷಯಕ್ಕೆ ಬರೋದು ಬಿಡಿ, ಬೇರೆ ಆಗಲಿಲ್ಲ. ಮತ್ತು ಅವತ್ತು ಏನಾರು ನಾನು ಶಿಕ್ಷೆ ಕೊಡಿಸ್ಬಿಟ್ಟಿದ್ದಿದ್ರೆ ಲೈಫ್ ಮುಗಿದೋಗ್ತಿತ್ತು. 14 ಆಮೇಲೆ ಶಿಕ್ಷೆ ಕೊಡಿಸೋದು ಈಸಿ ಇತ್ತು, ಯಾಕೆ ಎಲ್ಲ ಐ ವಿಟ್ನೆಸ್ಗಳು ನಮ್ಮವರು. ನಂತರ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಆಗ್ತಿತ್ತು ಬೇರೆ ವಿಷಯ, ಆದರೆ ಅದನ್ನು ಫೇಸ್ ಮಾಡೋಷ್ಟು ಬುದ್ಧಿವಂತಿಕೆ ನನಗಿತ್ತು. ನಾನು ಕೊಡಿಸ್ಲಿಲ್ಲ, ಯಾಕೆಂದ್ರೆ ನಾನು ಅಷ್ಟೇ ಹೇಳಿದ್ದು, ನನಗೆ ನಿಮ್ಮಿಂದ ಏನೂ ಬೇಡ, ನನ್ನಿಂದ ನಿಮ್ಗೇನೂ ಆಗಲ್ಲ, ಏನು ಮುಂದೆ ಇದು ಬೇಡ, ನೀವು ಸೇರೋದು ಬೇಡ ಅಂತ. ಒಂದು ಕೇಸ್ನಲ್ಲಿ 18 ಜನ ಹುಡುಗರು ಬರಲಿಲ್ಲ. ಇದನ್ನು ನೀವು ಹೇಳಬೇಕು, ನಿಮ್ಮ ಟಿ ವಿ ಮೂಲಕನೇ ಹೇಳ್ತಿರೋದು ನಾನು. ಅದೇ ರೀತಿ ಈ ಹುಡುಗ ಶಿಕ್ಷೆ ಆಗಿಬಿಟ್ರೆ ಇವತ್ತು ಆ ಹುಡುಗ ಹಿಂದಕ್ಕೆ ಬರಲ್ಲ, ರೇಣುಕಾಸ್ವಾಮಿ. ಆಮೇಲೆ ಮುತ್ತಪ್ರೆಯವರು ಹೊರಗಡೆ ಬಂದಮೇಲೆ ಭಾಳ ಕೆಲಸ ಮಾಡಿದ್ರು, 106 ಕುಟುಂಬಗಳು ಅವರಿಂದ ದೀಪ ಹಚ್ಚಿದ್ರು. ಅದೇ ರೀತಿ ಈ ಹುಡುಗ ಶಿಕ್ಷೆ ಆಗಿಬಿಟ್ರೆ ಅದರಿಂದ ಏನೂ ಆಗೋದಿಲ್ಲ. ಶಿಕ್ಷೆ ಆಗಬಾರ್ದು, ಹೊರಗಡೆ ಬರಬೇಕು, ಬದಲಾಗಬೇಕು. ಹೇಗೆ ರೇಣುಕಾಸ್ವಾಮಿನ ಇವರು ವಿಪರೀತದ ಶಿಕ್ಷೆ ಕೊಟ್ಟು ಹತ್ಯೆ ಮಾಡಿ ಬದಲಾಗಕ್ಕೆ ಬಿಡಲಿಲ್ವೋ, ಅದೇ ರೀತಿ ಇವನನ್ನು ನಾವು ಶಿಕ್ಷೆ ಕೊಡಿಸಿ ಬದಲಾಗೋ ಸಾಧ್ಯತೆಯೇ ಕಿತ್ಕೋಬಾರ್ದು. ಇನ್ನು ಆ ಹುಡುಗ ಬದಲಾಗೇ ಆಗ್ತಾನೆ, ಅದೇ ನಾನು ಹೇಳಿದೆ ಅಂತಲ್ಲ, ಇನ್ನು ಸಾಧ್ಯನೇ ಇಲ್ಲ. ಅವನಾಗಲಿ ಸುತ್ತಲೂ ಇದ್ದವರಾಗಲಿ ಇವತ್ತು ಆಮೇಲೆ ಹೆಂಡತಿಗೆ ಹೊಡೆದು ಕೇಸಲ್ಲಿ ಹೋಗಿದ್ದು ಬೇರೆ, ಅದೊಂದು ಸಾಮಾನ್ಯ ಕೇಸ್. ಅದು ಕಪಾಳು ಕೊಡ್ದಿದ್ದಾಗ ಇದು ಮಾಡಿದ್ದ ಹೆಂಡತಿಗೆ ಅಂತ, ಇದು ಕೊಲೆಯ ಕೇಸ್. ಈ ಕೇಸು ಸಾಮಾನ್ಯ ಅಲ್ಲ. ಇದು ಭಾಳ ಇಂಡಿಯಾದ ನಮ್ಮ ಇದರಲ್ಲಿ ಇಂಡಿಯನ್ ಪೀನಲ್ ಕೋಡ್ಲಿ ಅತಿ ಹೆಚ್ಚು ಶಿಕ್ಷೆ ಇರೋದು ಇದಕ್ಕೇ, ನೇಣುಗಂಬ ಅಥವಾ ಜೀವಾವಧಿ. ಇದರಲ್ಲಿ ನೇಣುಗಂಬ ಆಗೋದಿಲ್ಲ, ಯಾಕೆಂದರೆ ಪ್ಲ್ಯಾನ್ ಮಾಡಿ ಹೊಡೆದಿಲ್ಲ ಇವರು. ಅದು ಜೀವಾವಧಿ ಆಗುವಂತಹ ಒಂದು ಕೇಸ್ ಬರಲಿ ಅಂತ ನಾನು ಬಯಸ್ತೀನಿ, ಮತ್ತು ಬರ್ತಾನೆ ಅಂತ ನನಗೆ ಗೊತ್ತು. ಸರ್, ನಿಮ್ಮ ವೈಯಕ್ತಿಕವಾಗಿ ನೀವು ಹೇಳಿದ್ದು ಶಿಕ್ಷೆ ಆಗಬಾರ್ದು ಅನ್ನುವಂಥದ್ದು. ಆ್ಯಕ್ಚುಲ್ ಪ್ರಕರಣದಲ್ಲಿ ಏನಾಗಬಹುದು ಸರ್? ಯಾಕೆಂದರೆ ಚಿತ್ರದುರ್ಗದಿಂದ ಅವನ್ನ ಕರ್ಕೊಂಡು ಬಂದಿದ್ದು ಒಂದು ಕೇಸು, ಅಂದರೆ ಅದೊಂದು ಕಿಡ್ನ್ಯಾಪ್ ಕೇಸ್. ಈಗ ಕೊಲೆ ಪ್ರಕರಣ ಏನು ಆಗಬಹುದು ಸರ್? ಇದು ಅಂದರೆ ಎಷ್ಟು ಚಾನ್ಸಸ್ ಇದೆ ಅವ್ರು ಹೊರಗಡೆ ಬರೋದಕ್ಕೆ ಅಂತ? ಇದನ್ನು ಈಗ ನಾನು ಏನೂ ಆಗಲ್ಲ ಅಂದಾಗ ಏನಾಗುತ್ತೆ ಅಂದರೆ ಇವರು ದರ್ಶನ್ ಪರ. ಆದರೆ ನಾನು ಹೇಳ್ತಿಲ್ಲ, ನಾವೇ ಫೇಸ್ ಮಾಡಿದ್ದೀವಿ, ಮುತ್ತಪ್ರೈ ಫೇಸ್ ಮಾಡಿದರು, ಬಹಳ ಜನ ಫೇಸ್ ಮಾಡಿದ್ದೀವಿ. ಮತ್ತು ಇಡೀ ಕರ್ನಾಟಕ ಅಲ್ಲ, ಇಂಡಿಯಾದಲ್ಲೇ ಹಾಕಿದ್ದ ಒಂದು ಬೆಸ್ಟ್ ಚಾರ್ಜ್ ಶೀಟ್ ಅಂದರೆ ಕೊತ್ತಲ್ ಮರ್ಡರ್ ಕೇಸ್. ಆಮೇಲೆ ಇವತ್ತೂ ಇದೆ, ಅದು ಇವತ್ತಿಗೂ ನೀವೆಲ್ಲ ತೆಗೆಸಿ ನೋಡಬಹುದು. ಬೆಸ್ಟ್. ಯಾಕೆ ಒಂದು ಸುಳ್ಳು ಹೇಳಿರಲಿಲ್ಲ, ಒಂದು ಸುಳ್ಳು ಸಾಕ್ಷಿ ಇದು ಮಾಡಲಿಲ್ಲ. ಯಾವುದೋ ಮಹಾಜರು ಅದು ಇದು ಬಿಟ್ಟರೆ ಸುಳ್ಳು ಸಾಕ್ಷಿ ಇರಲಿಲ್ಲ. ಐ ವಿಟ್ನೆಸ್ಗಳು, ಪ್ರೈಮರಿ ವಿಟ್ನೆಸ್ಗಳು ತುಂಬ ಚೆನ್ನಾಗಿ ಮಾಡಿದರು. ಆ ಕೇಸ್ನಲ್ಲಿ ನಾವು ಈಚೆಗೆ ಬಂದ್ವಿ. ದೇವದಾಸ್ ನಿಂತಿದ್ರು, ಸಾಂಬಾಮೂರ್ತಿ ನಿಂತಿದ್ರು, ದೊಡ್ಡ ಲಾಯರ್ಗಳು ನಿಂತಿದ್ರು. ಅದು ಇವತ್ತು ಇಡೀ ಇಂಡಿಯಾದಲ್ಲೇ ಖ್ಯಾತಿ ಗಳಿಸಿರೋ ಸಿ ವಿ ನಾಗೇಶ್ ಇದ್ದಾರೆ, ಹನುಮಂತರಾಯ ಆಗಿದ್ದಾರೆ, ಅಜ್ಮಲ್ ಪಾಷಾ, ಸೆಬಾಸ್ಟಿಯನ್, ತುಂಬ ಜನಗಳಿದ್ದಾರೆ. ಸುನಿಲ್ ಅನ್ನೋ ಒಬ್ಬ ಹುಡುಗ ಬರ್ತಿದ್ದಾನೆ, ಅವ್ನು ನೋಡಿದ್ರೆ ಸಂತೋಷ ಆಗ್ತದೆ. ಇನ್ನು 30ರ ಹರಯದಲ್ಲಿರೋ ಹುಡುಗ ಎಷ್ಟು ಅರ್ದು ಕುಡ್ದಿದ್ದಾನೆ ಅಂತ ಹೇಳಿದ್ರೆ ವಿಚಾರಣೆ ಹೇಗೆ ನಡೆಸೋದು ಏನು ಅಂತ ತುಂಬ ಬುದ್ಧಿವಂತ. ನಾನು ಈಗಲೇ ಹೇಳ್ಬೋದು ಯಾರಿಗೆ ಫಸ್ಟ್ ಬಯಲಾಗುತ್ತೆ, ಅದನ್ನು ಕೂಡ ನನಗೆ ಹೇಳೋ ಸಾಮರ್ಥ್ಯ ಇದೆ. ಮತ್ತು ಕೇಸ್ ಏನಾಗುತ್ತೆ ಇವತ್ತು ನಾನು ಮಾತಾಡೋದಿಲ್ಲ, ಚಾರ್ಜ್ ಶೀಟ್ ಆಗಿಬಿಡಲಿ. ಯಾಕೆ ಈಗ ನಾನೇ ಹೇಳಿ ಇಂತಿಂಥ ಕಾರಣಗಳಿಗೆ ಹಿಂಗಾಗತ್ತೆ ಅಂತ ಹೇಳಿದಾಗ ನಾನೇ ಬಿಗಿ ಮಾಡಿಸಿ ಆ ಹುಡುಗನಿಗೆ ತೊಂದರೆ ಕೊಟ್ಟಂಗೆ ಆಗುತ್ತೆ, ಹೇಳಲ್ಲ. ಬಟ್ ನನಗೆ ಗೊತ್ತು ಅಷ್ಟು ಸುಲಭವಾಗಿ ಏನೋ ಶಿಕ್ಷೆ ಆಗಲ್ಲ. ಗಂಭೀರವಾದ ಪ್ರಕರಣ ಇದು. ಇನ್ವಾಲ್ವ್ ಆಗಿರೋ ಆಫೀಸರ್ಗಳು ತುಂಬ ದೊಡ್ಡ ಆಫೀಸರ್ಗಳು, ಅವ್ರನ್ನ ನೀವು ಏನೇ ಮೀಡಿಯಾಲ್ಲಿ ಕೊಡಲಿ ಕೊಂಡ್ಕೊಳ್ಳೋಕ್ಕಾಗದಿರೋ ಆಫೀಸರ್ಗಳು, ಅನ್ಪರ್ಚೇಸಬಲ್ ಕೆಲವ್ರು ಇದ್ದಾರಲ್ಲಿ. ಎಲ್ಲರೂ ಅಂತ ಹೇಳಲ್ಲ, ಆದರೆ ಎಲ್ಲರೂ ಭ್ರಷ್ಟರು ಅಂತ ಹೇಳಲ್ಲ. ಇವತ್ತು ವ್ಯವಸ್ಥೆನೇ ಆಗಿದೆ. ಯಾಕೆಂದರೆ ಭಾಳ ಜನ ಅಲ್ಲಿ ಬರೋದಕ್ಕೆ 15 ಲಕ್ಷ 50 ಲಕ್ಷ ಹಿಂಗೆಲ್ಲ ಕೊಟ್ಟಿರ್ತಾರೆ. ಆದರೆ ಏನೂ ಕೊಡದೆ ಬಂದಿರುವಂಥ ಕೆಲವು ಅಧಿಕಾರಿಗಳಿರ್ತಾರೆ, ಅವರು ದೇ ಆರ್ ಕಮಿಟೆಡ್ ಓನ್ಲಿ ಟು ದೇರ್ ವರ್ಕ್ ಅಂಥವ್ರಿದ್ದಾರೆ. ಇದ್ದರೂ ಕೂಡ ಇದರಲ್ಲಿ ನೀವು ಚಾರ್ಜ್ ಶೀಟ್ ಬಂದಾಗ ನೀವು ಯಾರು ಬೇಕಾದ್ರೆ ತೊಗೋಬೋದು, ಅದನ್ನು
ತೆಗೆದುಕೊಂಡು ಬನ್ನಿ, ಬಂದಾಗ ಒಂದು ವಾರದಲ್ಲಿ ಹೇಳ್ತೀನಿ ಇದೇ ರೀತಿಲಿ ಹೋಗುತ್ತೆ ಅಂತ. ಸರ್, ಇದ್ರ ಜೊತೆಗೆ ದರ್ಶನ್ ಅವ್ರಿಗೆ ಅಫ್ಕೋರ್ಸ್ ರಾಜಕೀಯ ಪಕ್ಷದ ಸ್ನೇಹಿತರಿದ್ದಾರೆ, ಅವ್ರ ಜೊತೆ ಇವರು ಪ್ರಚಾರಕ್ಕೆ ಹೋಗಿದ್ದಾರೆ, ಕೆಲಸ ಮಾಡಿದ್ದಾರೆ, ಎಲ್ಲರೂ ಇದ್ದಾರೆ. ಈ ಪ್ರಕರಣದಲ್ಲಿ ಅವ್ರು ಯಾರು ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಿಲ್ವಾ ಅಥವಾ ಮಾಡೋದಿಕ್ಕೆ ಸಾಧ್ಯತೆ ಇಲ್ವಾ ಏನು ಅನ್ನೋವಂಥದ್ದು? ಇವತ್ತು ಬೇರೆ 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 ಕಾರಣಗಳಿಗೆ ನಾವು ಅವ್ರುಗಳನ್ನ ಒಪ್ಕೋಬೋದು, ಒಪ್ಕೊಳ್ದೇ ಇರಬಹುದು. ಮುನಿರತ್ನ ಆಗಲಿ, ಜಮೀರ್ ಅಹ್ಮದ್ ಆಗಲಿ, ಅಥವಾ ರಾಕ್ಲೈನ್ ವೆಂಕಟೇಶ್ ಅವರೆಲ್ಲ ತೀರಾ ಹತ್ತಿರ. ಆ ಥರ ಇನ್ನೂ ಬೇರೆ ಬೇರೆಯವರು ಇರ್ತಾರೆ. ತೇಜಸ್ವಿ ಸೂರ್ಯ, ಎಲ್ಲ ಇದರಲ್ಲೂ ಎಲ್ಲ ಥರ ಜನಗಳು ಬಹಳನೇ ಹತ್ತಿರ ಇದ್ದಾರೆ. ಆದರೆ ಒಂದು ಕೇಸು ರಿಜಿಸ್ಟರ್ ಆಗಿ ಮತ್ತು ಜಡ್ಜಿನ ಗಮನಕ್ಕೆ ಹೋಗಿ, ನ್ಯಾಯಾಧೀಶರ ಗಮನಕ್ಕೆ ಹೋಗಿ ಕಸ್ಟಡಿ ತೊಗೊಂಡ್ಮೇಲೆ ಅವ್ರು ಏನು ಮಾತಾಡಿದ್ರು ಕವಡೆ ಕಿಮ್ಮತ್ತಿನ ಬೆಲೆನೂ ಇರಲ್ಲ. ಅದು ಎಷ್ಟೇ ಪ್ರಭಾವಶಾಲಿ ಆಗಿರಲಿ. ಈಗ ಮುಖ್ಯಮಂತ್ರಿಯವರು ಅಂತಾರೆ, ಸ್ವಲ್ಪ ವೀಕ್ ಮಾಡ್ರಪ್ಪ, ಚಾರ್ಜ್ ಶೀಟ್ ಅನ್ಬೋದು. ತುಂಬಾ ಹೇಳೋಕ್ಕಾಗಲ್ಲ. ಇವನು ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಇವ್ರು ಗುಂಪು ಮಾಡಲಿಲ್ಲ ಅಂತ ಹೇಳೋಕ್ಕಾಗಲ್ಲ, ಹುಡುಗನ ಕರ್ಕೊಂಬಂದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಸಾಧ್ಯತೆಗಳೇ ಇಲ್ಲ. ಯಾಕೆಂದರೆ ಒನ್ಸ್ ಇಟ್ ಕಮ್ಸ್ ಟು ದ ಜುಡಿಷಿಯಲ್ ಡೊಮೇನಿಗೆ ಬಂತು ಅಂದಾಗ ದೇರ್ ಈಸ್ ಎ ಲಿಮಿಟೇಷನ್ ಫಾರ್ ಎನಿ ಪವರ್ಫುಲ್ ಪೊಲಿಟಿಷಿಯನ್. ಅವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಇವರು ದರ್ಶನ್ ಜೊತೆ. ನನಗೇನು ಎಲ್ರಿಗೂ ಗೊತ್ತದು, ಬರೀ ನನಗಲ್ಲ, ಎಲ್ರಿಗೂ ಗೊತ್ತು. ಏನೂ ಮಾಡೋಕ್ಕಾಗಿಲ್ಲ, ಅಷ್ಟೇ ಮಾಡೋಕ್ಕಾಗಲ್ಲ. ಅವ್ರು ಏನು ಮಾಡಬೇಕಾದ್ರೂ ಈಗ ಅಲ್ಲೇ ಅದು ನಾವು ಬೇರೆ ವಿಷಯದಲ್ಲಿ ಏನೇ ಹೇಳಲಿ, ನಮ್ಮ ನ್ಯಾಯಾಲಯಗಳಿದೆಯಲ್ಲ ತಣ್ಣಗಿನ ಸಂಸ್ಥೆಗಳವು. ಇವನು ಆಟೋ ಡ್ರೈವರ, ಇವನು ಪೊಲಿಟಿಷಿಯನ್ನ, ಇವನು ಆ್ಯಕ್ಟರ ನೋಡೋದಿಲ್ಲ. ಅವು ದೇವ್ ಗೋತ್ರು ಸಾಕ್ಷ್ಯ. ಆ ಸಾಕ್ಷ್ಯದಲ್ಲಿ ಎಷ್ಟು ನಿರೂಪಿಸಬಹುದು ಅಂತ ಹೇಳೋರು ವಕೀಲರುಗಳು. ಸೊ ಹಾಗಾಗಿ ಅವ್ರೇನೂ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ನಾನು ಇಷ್ಟಪಡೋ ನಮ್ಮ ಉಪೇಂದ್ರ ಹೇಳಿರೋ ಮತ್ತು ಪಬ್ಲಿಕ್ ಟ್ರಯಲ್ ಮಾಡಿ ಅಂತ. ಅದು ಯಾರೂ ನನಗೆ ಕೇಳಲಿಲ್ಲ. ಏನು ಉಪೇಂದ್ರ ಬುದ್ಧಿವಂತ ವ್ಯಕ್ತಿ, ಏನು ಮಾತಿದು. ಇನ್ ಇಂಡಿಯಾ ಆಲ್ ದ ಟ್ರಯಲ್ಸ್ ಆರ್ ಪಬ್ಲಿಕ್ ಟ್ರಯಲ್ಸ್. ಆಲ್ ದ ಟ್ರಯಲ್ಸ್. ದೇರ್ ಇಸ್ ನೋ ಸಚ್ ಥಿಂಗ್ ಆ್ಯಸ್ ಪ್ರೈವೇಟ್ ಟ್ರಯಲ್ಸ್ ಆರ್ ಹಿಡನ್ ಟ್ರಯಲ್ಸ್. ಎಲ್ಲವೂ ಪಬ್ಲಿಕ್ ಟ್ರಯಲ್ಗಳೇ. ಯಾವುದು ಇನ್ ಕ್ಯಾಮರಾ ಅಂದರೆ ಸೀಕ್ರೆಟಾಗಿ ನಡೆಸ್ತಾರೆ ಅಂತ ಹೇಳಿದ್ರೆ ಟೆರರಿಸ್ಟ್ ಮಾತ್ರ. ಅದನ್ನು ಜೈಲ್ಗಳಲ್ಲಿ ನಡೆಸ್ತಾರೆ, ನ್ಯಾಯಾಲಯಕ್ಕೆ ಕರ್ಕೊಂಬರಲ್ಲ. ಯಾಕೆಂದರೆ ಶತ್ರು ದೇಶಗಳು ಆ ನ್ಯಾಯಾಲಯನೇ ಉಡಾಯಿಸಿಬಿಟ್ರೆ ನಮಗೆ ಅಪಮಾನ ಆಗಿಬಿಡ್ತದೆ ಜಗತ್ತಿನ ಎದುರಿಗೆ. ಅದಕ್ಕೋಸ್ಕರ ಅಮೇರಿಕ ಇರಲಿ, ಎಲ್ಲೇ ಇರಲಿ, ಅದನ್ನು ಜೈಲುಗಳಲ್ಲೇ ಇದು ಮಾಡಿಬಿಟ್ಟು ಒಂದು ಇದನ್ನು ಫಿಕ್ಸ್ ಮಾಡ್ಕೊಂಡು ಅಲ್ಲೇ ನಡೆಸಿಬಿಡ್ತಾರೆ. ಮತ್ತು ಅಲ್ಲಿ ವಕೀಲರು ಬಿಟ್ಟು ಪಬ್ಲಿಕ್ಕಿಗೆ ಇದಿರೋದಿಲ್ಲ. ಆದರೆ ಅವತ್ತು ಏನು ವಿಚಾರಣೆ ನಡೀತು ಅಂದರೆ ಸಾಯಂಕಾಲ ಸಿಗುತ್ತೆ. ಸೊ ಇಲ್ಲಿ ಈ ಪ್ರಕರಣದಲ್ಲಿ ಈತ ಪಬ್ಲಿಕ್ ಫಿಗರು ಪಬ್ಲಿಕ್ಕಿಗೆ ನಡೆಸಿ ಅಂದರೆ ಏನು ಮೆಜೆಸ್ಟಿಕಲ್ಲಿ ನಡ್ಸೋಕ್ಕಾಗತ್ತಾ, ಅಥವಾ ರೈಲ್ವೆ ಸ್ಟೇಷನ್ ನಡ್ಸೋಕ್ಕಾಗತ್ತಾ, ಕಲಾಸಿಪಾಳ್ಯ ನಡ್ಸೋಕ್ಕಾಗತ್ತಾ? ನಡ್ಸೋಕ್ಕಾಗೋದು ಅಲ್ಲೇ. ಮತ್ತು ಅಲ್ಲಿ ನಡೆಯೋ ಇದು ಆಡುವ ಪ್ರತಿಯೊಂದು ಶಬ್ದ ಹೇಳ್ತಿರೋದು, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಶಬ್ದನೂ ಸಾಯಂಕಾಲನೇ ಆನ್ಲೈನ್ ಬಂದುಬಿಡುತ್ತೆ ನಮಗೆ. ಮತ್ತು ಅಲ್ಲಿ ರೆಕಾರ್ಡ್ ಇರುತ್ತೆ. ಇಟ್ಸ್ ಆಲ್ ಪಬ್ಲಿಕ್ ಟ್ರಯಲ್. ಈಗ ನಮ್ಮದು ನಡೀತಲ್ಲ ಕೊತ್ವಾಲ್ದು 86, ಇವತ್ತು ತೆಗೆದು ನೋಡ್ಬೋದೆಲ್ಲ. ನಾನು ಆಡಿರೋ ಮಾತುಗಳು, ನಮ್ಮ ಲಾಯರ್ಗಳು ಆಡಿರೋ ಮಾತುಗಳು, ವಿಟ್ನೆಸ್ ಆಡಿರೋದು ಎಲ್ಲವೂ ರೆಕಾರ್ಡ್ ಆಗಿರುತ್ತೆ. ನೀವುಗಳೇ ಈ ಸಣ್ಣ ವಿಷಯಕ್ಕೆ ಹೋದ್ರೂ, ಈ ವಿಷಯ ಬಿಟ್ಬಿಡಿ, ಸಣ್ಣ ವಿಷಯ, ಯಾರೋ ಡಾಕ್ಟ್ರು ನಂಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತ ಕನ್ಸ್ಯೂಮರ್ ಕೋರ್ಟ್ಗೆ ಹಾಕೋ ಕೇಸು ಕೂಡ ಇನ್ನು 100 ವರ್ಷ ಹೋದರೂ ರೆಕಾರ್ಡ್ ಇದ್ದೇ ಇರುತ್ತೆ. ಸೊ ಇಟ್ ಈಸ್ ಎ ಪಬ್ಲಿಕ್ ಟ್ರಯಲ್. ಹಾಗಂದ್ಬಿಟ್ಟು ನೀವೆಲ್ಲ ಟಿ ವಿಗಳಿಗೂ ಕೊಡಬೇಕು, ಇದು ಮಾಡಬೇಕು ಅಂದರೆ ಯಾವ ಚಾನೆಲ್ ಕೊಡಬೇಕು? ಗೌರ್ಮೆಂಟ್ ಚಾನೆಲ್ ಕೊಡಬೇಕಾ? ಎಲ್ಲಿ ಕೊಡಬೇಕು? ಮತ್ತು ಲೈಟ್ ಇಟ್ಟು ಮಾಡೋಕ್ಕಾಗತ್ತಾ? ಅಲ್ಲಿಂದ ತುಂಬ ಬೆಳಕಿರೋದಿಲ್ಲ, ಲೈಟೆಲ್ಲ ಹಾಕಬೇಕು, ಡಿಸ್ಟರ್ಬೆನ್ಸ್ ಆಗ್ತದೆ. ಬಟ್ ಉಪೇಂದ್ರರೂ ವಾಚ್ ಮಾಡ್ಬೋದು, ಹೋಗಿ ನಾವು ವಾಚ್ ಮಾಡ್ಬೋದು. ನಿಮ್ಮ ಕ್ಯಾಮ್ರಾಗಳನ್ನ ತೊಗೊಂಡು ಹೋಗೋಕ್ಕಾಗಲ್ಲ, ಬಟ್ ಇಷ್ಟಾಗಿ ನಿಮ್ಮ ಫೋನ್ಗಳಲ್ಲಿ ರೆಕಾರ್ಡ್ ಮಾಡ್ಬೋದು. ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ಯಾರು ರೇಗಲ್ಲ ಅದನ್ನು ಯಾಕೆ ತೆಗಿತೀರಿ ಅಂತ. ಬಟ್ ಡಿಸ್ಟರ್ಬ್ ಮಾಡೋರು ಇರ್ತಾರೆ. ಅಲ್ಲೋಗಿ ಜಡ್ಜ್ ಹೇಳೋಕ್ಕಾಗಲ್ಲ, ಮುಖ ಸ್ವಲ್ಪ ಈ ಕಡೆ ನೋಡ್ಕೊಂಡು ಹೇಳಿ ಅಂತ, ಅಥವಾ ಇವನಿಗೆ ಹೇಳೋಕ್ಕಾಗಲ್ಲ ವಿಟ್ನೆಸ್ಗೆ ಸ್ವಲ್ಪ ಈ ಕಡೆ ನೋಡಪ್ಪ ಅಂತ. ಸೊ ಇದು ತಿಳ್ಕೊಬೇಕಾಗಿತ್ತು. ಇಟ್ ವಿಲ್ ಬಿ ಎ ಪಬ್ಲಿಕ್ ಟ್ರಯಲ್ ಆ್ಯಂಡ್ ಆಲ್ ದ ಕೇಸಸ್ ಆರ್ ಪಬ್ಲಿಕ್ ಟ್ರಯಲ್ಸ್. ಯಾರ್ಯಾರು ಇವ್ನಿಗೆ ಇಷ್ಟ ಇರುತ್ತೋ ಅವತ್ತೇ ನೋಡಬಹುದು ಅದನ್ನು. ಹಾಗಂದ್ಬಿಟ್ಟು ಒಂದು 10,000 ಜನ ಬರ್ತಾರೆ ಅವ್ರ ಮುಂದೆ ಮಾಡಿ ಅಂದರೆ ಪಬ್ಲಿಕ್ ಗ್ರೌಂಡಲ್ಲಿ ಮಾಡಬೇಕಾಗತ್ತೆ, ಕ್ರಿಕೆಟ್ ಗ್ರೌಂಡ್ನಲ್ಲಿ ಸಾಧ್ಯನಾ? ಸೊ ಅದೆಲ್ಲ ನಾವು ಯೋಚನೆ ಮಾಡೋದು ಬೇಡ. ಸೊ ಈ ಇದರಲ್ಲಿ ನಾನು ಅವನಿಗೆ ಶಿಕ್ಷೆ ಆಗಬಾರ್ದು ಅಂತ ಬಯಸ್ತೀನಿ, ಆಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಅದು ಬಯಸ್ಬೇಕಾದ್ರೆ ನನಗೆ ಒಂದಿದೆ, ಇನ್ನೇನು ಅವ್ನು ಬಂದು ಅವನ ಜೊತೆ ಯಾವುದೋ ಸಿನಿಮಾ ಮಾಡಬೇಕು ಅಂತ. ನಾನು ಆ ದೊಡ್ಡ ಬಯಸ್ಸು ಸಿನಿಮಾಗಳು ಯಾವತ್ತೂ ಮಾಡಿಲ್ಲ, ಮಾಡೋ ಆಸಕ್ತಿ ಎಳ್ಳಷ್ಟು ಇಲ್ಲ. ತೂಗುದೀಪ ಶ್ರೀನಿವಾಸ್ ಮಗ ತುಂಬ ಕಷ್ಟದಲ್ಲಿ ಬೆಳೆಸಿದ್ರು ಅವರು. ನಮಗೆಲ್ಲ ತುಂಬ ಒಡನಾಟ ಇರಲಿಲ್ಲ, ಪರಿಚಿತರಿದ್ದರು. ಇವನು ಕೂಡ ಕಷ್ಟಪಟ್ಟಿದ್ದಾನೆ, ಸ್ವಲ್ಪ ಕಷ್ಟಪಟ್ಟಿಲ್ಲ. ಈಗಲೂ ಗೊತ್ತಾಗುತ್ತಲ್ಲ, ಅವನು ಕುಡಿದು ಕೆಲವು ಸಾರಿ ಒಲ್ಟಾಗಿ ಬಿಹೇವ್ ಮಾಡೋದು ಬಿಟ್ಟರೆ ಈಗಲೂ ಕಷ್ಟಪಡ್ತಾನೆ, ಕುದುರೆ ಸವಾರಿ ಮಾಡ್ತಾನೆ, ಹಸುಗಳನ್ನ ಮೇಯಿಸ್ತಾನೆ, ತುಂಬ ಒಳ್ಳೆ ಕ್ಯಾರೆಕ್ಟರ್ ಇದೆ. ಇದು
ಆ ಒಂದು ಒರಟುತನದ ಒಂದು ಇತ್ತಲ್ಲ, ಆ ಹವ್ಯಾಸಗಳು ಮತ್ತು ಆ ವರ್ತನೆ ಅದರಿಂದ ಹೊರಗಡೆ ಬರಬೇಕು, ಮನುಷ್ಯ ಆಗಬೇಕು. ಕಳೆದೋಗಿದ್ದಾನೆ ಈಗ ಅವನು. ನೀವೇ ನಿಮ್ಮ ಟಿ ವಿಗಳಲ್ಲಿ ತೋರಿಸ್ತಾ ಇದ್ದೀರಿ, ಇಷ್ಟು ಕಾರ್ ಇದೆ, ಅಷ್ಟು ಕಾರ್ ಇದೆ, ಇನ್ನು 100 ಕಾರ್ ಇದೆಯೋ ಏನೋ ಅವನ ಹತ್ರ, ಅಷ್ಟು ತೋರಿಸ್ತಾ ಇದ್ದೀರಿ, ಅಷ್ಟು ಬೆಲೆ ಬಾಳೋ ಕಾರ್ಗಳು. ಯಾಕಪ್ಪ? ಹಾಂ, ಅವ್ನು ಸಿಕ್ಕಿದ್ರೆ ನಾನು ಹೇಳ್ಬೇಕು ಅಂತಿದ್ದೀನಿ, ಯಾಕೆ 10 ಕಾರ್ ಏನಕ್ಕೆ ಇಟ್ಕೊಳ್ತೀಯಪ್ಪ? 10 ಕಾರ್ ಒಂದೇ ಸರಿ ಟ್ರಾವೆಲ್ ಮಾಡೋಕ್ಕಾಗತ್ತಾ? ಕಾರ್ ಇರೋದು ಯಾಕೆ? ಅದನ್ನೆಲ್ಲ ಮಾಡಿದ್ದು ಕನ್ಸ್ಯೂಮರ್ ಸೊಸೈಟಿಗಳು. ಬೇಕಾಗಿಲ್ಲ ಅದು. ನೀನು ಓಡಾಡೋಕ್ಕೊಂದು ಕಾರ್ ಇಟ್ಕೋ ಸಾಕು. ನೀನು ಅದು ಆ ಶೋಕಿಗಳು ಇದು ಯಾಕೆ ಬೇಕೋ, ಅದು ಎಂಡಿಲ್ಲ ಅದಕ್ಕೆ. ನಾನು ನೋಡಿದ್ದೀನಿ ಕೆಲವು ಜನ ಆ ಹಂತ ತಲುಪಿರೋರು ಮಹಾ ಶ್ರೀಮಂತರುಗಳು ಸರಳವಾಗಿರೋದು ನೋಡಿದ್ದೀನಿ. ದೊಡ್ಡ ಶ್ರೀಮಂತರುಗಳು ಸುಮಾರು ಇರೋರು ಈ ಬಹಳ ವಿಚಿತ್ರವಾದ ಶೋಕಿ ಬೆಳೆಸ್ಕೊಂಡು ಹೆಲಿಕಾಪ್ಟರ್ ಇಟ್ಕೊಳ್ಳೋದು. ಅದು ಏನಾದ್ರಪ್ಪ ಜನಾರ್ದನ್ ರೆಡ್ಡಿ ಇವರೆಲ್ಲ. ಜನಾರ್ದನ ರೆಡ್ಡಿಗಿಂತಲೂ ದುಡ್ಡು ಮಾಡಿದವ್ರು ಯಾರಪ್ಪ ಇದ್ದಾರೆ ಈ ಕರ್ನಾಟಕದಲ್ಲಿ? ಇವತ್ತು ಏನಾಗಿದೆ ನಮ್ಮ ಮನುಷ್ಯ? ಹಾಂ, ಯಾರು ಚೀಟ್ ಮಾಡಿದ ಕೇಸಲ್ಲಿ ಒಳಗಡೆ ಹೋಗಿ ಬರ್ತಾರೆ. ಎಷ್ಟು ಜನ ಅವರಿಂದ ಇದು ಮಾಡಿದ್ರು. ನಮಗೆ ಅವರು ರಾಜಕೀಯ ನಿಲುವು ಅವ್ರು ತೊಗೊಂಡ್ರಲ್ಲ, ಅದನ್ನು ನನಗಾಗಲ್ಲ. ಆದರೆ ಹಾಗಂತ ವ್ಯಕ್ತಿಯಾಗಿ ನಾನು ಡಿಸ್ಲೈಕ್ ಮಾಡೋಕ್ಕಾಗಲ್ಲ. ಅವ್ರನ್ನ ನರಳೋಗ್ಬಿಟ್ಟಿದ್ದಾರೆ. ಅಷ್ಟು ಪವರ್ಫುಲ್ ಆಗಿ ಬಂದು ನರಳೋಗಿದ್ದಾರೆ. ನೀನು ನರಳಬಾರ್ದು, ಯಾಕೆಂದ್ರೆ ನೀನೊಬ್ಬ ಕಲಾವಿದ. ನೀನು ಕಲಾವಿದಾಗಂದರೆ ಸಾಂಸ್ಕೃತಿಕ ಆಸ್ತಿ. ನೀನು ಇದಾಗಬಾರ್ದು. ನೀನು ಅಲ್ಲಿ ಇರ್ತೀಯಲ್ಲ, ಜೈಲಲ್ಲಿ ಇರೋಷ್ಟು ದಿನ ಧ್ಯಾನ ಮಾಡಿಕೊಂಡು ಹೊರಗಡೆ ಬಂದಾಗ ನಮಗೆ ಗೊತ್ತಿರೋ ದರ್ಶನ ಅನ್ಬೇಕು. ಮತ್ತು ಈ ಒರಟುತನದಿಂದ ಜನ ನಿನ್ನ ಇಷ್ಟಪಡ್ತಾರೆ ಅಂದ್ಕೋಬೇಡ. ಅವನು ನಾನು ಹೇಳ್ಬೇಕು ಅಂತಿದ್ದೀನಿ, ಒರಟುತನ ಧೈರ್ಯ ಅಲ್ಲ, ಅದು ಸ್ಥೈರ್ಯ ಅಲ್ಲ. ನಮಗಿಂತಲೂ ಹಂಬಲ್ ಯಾರೂ ಸಿಗಲ್ಲಪ್ಪ. ನಮಗೆ ಧೈರ್ಯ ಇಲ್ವಾ? ನಾನು ಹೇಳೋಲ್ಲ, ನನಗೆ ಭಯನೇ ಗೊತ್ತಿಲ್ಲ ನನಗೆ. ಆ ಲೆವೆಲ್ ಮೀರಿಬಿಟ್ಟಿದ್ದೀನಿ. ಬಟ್ ನನಗಿಂತಲೂ ಹಂಬಲ್ ಯಾರೂ ಸಿಗಲ್ಲ ನಿಮಗೆ. ಯಾರೇ ಜೀವ ಸಿಕ್ಕಿದ್ರು ನನಗೆ ನನ್ನ ಮನೆ ಜೀವನೇ ಅದು. ಯಾರೇ ಅವ್ರು ಏನು ವೃತ್ತಿ ಇದ್ದಾರೋ ಐ ಆಮ್ ಲೀಸ್ಟ್ ಇಂಟ್ರೆಸ್ಟೆಡ್. ದೊಡ್ಡ ಆಫೀಸರೋ ಅಥವಾ ಆಟೋ ಡ್ರೈವರೋ ಅಥವಾ ಪೌರ ಕಾರ್ಮಿಕನೋ, ನನ್ನ ಜೀವ, ನನಗೆ ಸೇರಿದ ಜೀವ ಅದು. ನಾನಿದ್ದಾಗ ಅದಿದೆ. ಆ ಹುಡುಗ ಬದಲಾಗೋ ಚಾನ್ಸ್ ಕೊಡೋಣ. ಬದಲಾಗೋ ಚಾನ್ಸ್ ಸಮಾಜ ಕೊಡಲೇಬೇಕು. ಆ ಸಿಟ್ಟಿಗೆ ಹೇಳ್ತಿದ್ದಾರಲ್ಲ, ಅದು ಏನು ಬೇರೆ ಬೇರೆ ಕಾರಣ ಇರುತ್ತೆ. ಈತ ಅವ್ರ ಜೊತೆ ವರ್ತಿಸಿರೋ ರೀತಿ ಇದು ಏನೇನೋ ಇರುತ್ತೆ. ಬದಲಾಯಿಸ್ಕೊಳಪ್ಪ. ಅವ್ರ ಮೇಲೂ ಕೂಡ ದ್ವೇಷ ಇಟ್ಕೋಬೇಡ. ಬಂದು ಭಕ್ತರಿಗೆ ನೋಡ್ರಿ ಅವನು ಇದು ಮಾಡಿಬಿಟ್ಟ, ಇವ್ರು ನನ್ನ ಬೈಲವ್ರು. ನೋ, ಅವ್ರು ಹೊಗಳುವಂಗೆ ಮಾಡ್ಕೋ. ದಟ್ ಈಸ್ ದ ಚಾಲೆಂಜ್. ನಿನ್ನ ಯಾರ್ಯಾರು ಬೈತಿದ್ದಾರೋ ಇವತ್ತು, ಶಿಕ್ಷೆ ಆಗಲಿ, ನೇಣುಗಂಬ ಇರಲಿ, 14 ವರ್ಷ ಆಗಲಿ ಅಂತ ಬಯಸ್ತಿದ್ದಾರೋ ಅವರೆಲ್ಲ ಈ ಮನುಷ್ಯ ಬಂದದ್ದು ಒಳ್ಳೇದಾಯಿತು, ಸಿಟ್ಟಿನಲ್ಲಿ ಹೇಳಿದ್ದೋ ಅಂತ ನೀನು ಬದಲಾಯಿಸ್ಕೊಂಡಾಗ ಮಾತ್ರ ನೀನು ಮನುಷ್ಯ ಆಗ್ತೀಯ. ಈ ಮೆಟೀರಿಯಲ್ ಇದೆಯಲ್ಲ, ಈ ಕಾರ್ಗಳು, ಮೋಟ್ರ್ ಬೈಕ್ಗಳು, ಅದು ಇದು ಪಿಟಾಕತನ. ಅದು ಮಾನಸಿಕ ದ್ರವ್ಯ ಅಲ್ಲ, ನನ್ನನ್ನು ಬೆಳೆಸುವ ದ್ರವ್ಯ ಅಲ್ಲ. ಅವು ನನ್ನ ಬೆಳವಣಿಗೆಯನ್ನು ಹಾಳು ಮಾಡೋ ಮೆಟೀರಿಯಲ್ ವಸ್ತುಗಳಷ್ಟೇ ಅವು. ನಾನು ಬೆಳಿಬೇಕು ಅಂದಾಗ ನೀನು ಅದನ್ನೇ ಇದು ಮಾಡ್ಕೋ. ನೀನು ಯಾರೇ ನಿನ್ನನ್ನು ಖಂಡಿಸಿದ್ದಾರೆ ಅಂದ್ರೂ ಜೈಲಿನಲ್ಲಿ ಸಿಟ್ ಮಾಡ್ಕೊಳಕ್ಕೆ ಹೋಗಬೇಡ. ನಿಮ್ಮನ್ನು ಎಷ್ಟು ಸಲ ಭೇಟಿ ಮಾಡಿರ್ಬೋದು ಸರ್? ನನ್ನ ಒಂದು ಸಾರಿ ಗಾಡೀಲಿ ಹೋಗ್ತಾ ಇರುವಾಗ RR ನಗರದಲ್ಲಿ ವಿಶ್ ಮಾಡಿದ್ದು, ಬಹಳ ಹಂಬಲಾಗಿ ಪ್ರೀತಿ ಗೌರವದಿಂದ ಮನೆಗೆ ಬಂದಿದ್ದು ಒಂದು ಸಾರಿ. ಆಮೇಲೆ ಫೋನ್ನಲ್ಲಿ 2 ಸಾರಿ. ಸರ್, ಈ ಜೈಲಿನ ಒಳಗಿರೋ ಅಂಥದ್ದು ಎಷ್ಟು ಮಾನಸಿಕ ಹಿಂಸೆ ಆಗುತ್ತೆ ಅನ್ನುವಂಥದ್ದು. ಈಗ ಅವರೊಬ್ಬರು ಸ್ಟಾರ್ ನಟ, ಗೊತ್ತು, ಎಲ್ಲ ಕಡೆ ಓಡಾಡ್ತಿದ್ರು, ಹೀಗೆಲ್ಲ ಇದ್ರು. ಈಗ ಪರಿಸ್ಥಿತಿ 4 ಗೋಡೆ ಮಧ್ಯ, ಆ ಬಟ್ಟೆ, ಪಕ್ಕ ಮಾತಾಡೋಕ್ಕೆ ಯಾರೂ ಇರಲ್ಲ, ಕೈಯಲ್ಲಿ ಮೊಬೈಲ್ ಇರಲ್ಲ. ಎಷ್ಟು ಮಾನಸಿಕ ಹಿಂಸೆ ಆಗುತ್ತೆ ಜೈಲು ಒಳಗಡೆ ಇರೋದು. ಜೈಲು ಮೊಬೈಲ್ ಇರಲ್ಲ, ಆದರೆ ಅಕ್ಕಪಕ್ಕ ಮಾತಾಡೋಕ್ಕೆ ಇದ್ದೇ ಇರ್ತಾರೆ. ನಂಬರ್ 1. ಜೈಲು ಮನುಷ್ಯರುಗಳು ಇರೋ ಜಾಗ ಅಲ್ಲ. ನನ್ನನ್ನು ಯಾವುದೇ ಕಾರಣಕ್ಕಾದರೂ ಇಂಥ ಕೆಲಸ ಮಾಡೋ ಹಬ್ಬ ಬಂದರೆ 1 ವಾರ ಜೈಲಾಗುತ್ತೆ ಅಂದರೆ ಯಾಕೆಂದ್ರೆ ನಾನು ಇದ್ದೀನಿ ಅಲ್ಲಿ. ಅದು ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ, ಸಾಯಂಕಾಲ 6 ಗಂಟೆಗೆ ಇದಾಗುತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ನಿನಗೆ ಹೊರಗಡೆ, ಈಗ ನಾನು ಈ ಮನೆ ಬಿಟ್ಟು ಹೊರಗಡೆ ಹೋಗೋದೇ ಅಪರೂಪ. ಏನಾರು ಫಂಕ್ಷನ್ ಇದ್ದರೆ, ಪ್ರೊಟೆಸ್ಟ್ ಇದ್ದರೆ ಹೋಗ್ತೀನಿ, ಇಲ್ಲದೇ 3 ತಿಂಗಳು ಹೋಗಲ್ಲ. ನ್ಯಾಯಾಲಯ ನನಗೆ ಹೇಳ್ಬಿಡಲಿ, ನೀನು ಗೃಹ ಬಂಧನದಲ್ಲಿರಬೇಕು, ನಿನ್ನ ಮನೆ ಬಿಟ್ಟು ಹೊರಗಡೆ ಹೋಗೋಗಿಲ್ಲ ಅಂತ. ನನಗೆ ಯಾವಾಗ ರವೀಂದ್ರ ಕಲಾಕ್ಷೇತ್ರ ನೋಡ್ತೀನೋ, ಯಾವಾಗ ಕಾಮತ್ ಹೋಟ್ಲಿಗೆ ಹೋಗ್ತೀನೋ, ಯಾವಾಗ ಇದು ಕೂಡ ಇದು ಶುರು ಆಗಿಬಿಡುತ್ತೆ. ಲಾಲ್ಬಾಗ್ ಯಾವಾಗ ಹೋಗ್ತೀನೋ, ಕಬ್ಬನ್ ಪಾರ್ಕ್ ಹೋಗ್ತೀನೋ, ನಾನು ಹೋಗೋದೇ ಇಲ್ಲ ಲೈಫ್ನಲ್ಲಿ. ನಿನಗೆ ಬಂಧನ, ಏಕೆಂದರೆ ಇಡೀ ಪ್ರಪಂಚವನ್ನು ಮನುಷ್ಯನಾಗಿ ನಾನು ಗ್ರಹಿಸೋದು ನಂದು ಅಂತ. ಆ ಸೂರ್ಯ, ನಕ್ಷತ್ರ, ಇವು ಎಲ್ಲರೂ ನನ್ನನ್ನು ಬಂಧನದಲ್ಲಿ ಇಟ್ಟ ತಕ್ಷಣ ಅದ್ರ ಬಗ್ಗೆ ಆಸಕ್ತಿ ಶುರು ಆಗಿಬಿಡುತ್ತೆ. ಈಗ ನರಳೋಗಿರ್ತಾನೆ. ಈ ವೃತ್ತಿ ನಿರತ ಕ್ರಿಮಿನಲ್ಸ್ ಅಂತೀವಲ್ಲ, ಕೆಲವರು ಇಷ್ಟಪಡ್ತಾರೆ ಜೈಲನ್ನ. ಯಾಕೆಂದರೆ ಹೊರಗಡೆ ಇರೋದಕ್ಕಿಂತಲೂ ಜೈಲು ಅವರಿಗೆ ಹೆಚ್ಚು ಸುರಕ್ಷಿತ. ಆದರೆ ಬೇರೆಯವರು ಇಷ್ಟಪಡಲ್ಲ. ನನಗೆ 1 ದಿನ ಕಳಿಬೇಕು ಅಂದರೆ ನಾನು ಮಾತಾಡ್ತಾ ಇರಲಿಲ್ಲ ಯಾರ ಜೊತೆನೂ. ನಾನು ನಾನು ಮೆಡಿಟೇಷನ್ ಪುಸ್ತಕ ಭಾಳ ಕಮ್ಮಿ ಮಾತನಾಡ್ತಾ ಇದ್ದಿದ್ದು ನಾನು. ಈಗ ಈ ಹುಡುಗನ ಬಗ್ಗೆನೂ ಇಟ್ಟಿದ್ದಾರೆ. ಪುಸ್ತಕ ಓದ್ತಾನೆಲ್ಲ ಗೊತ್ತಿಲ್ಲ, ಆದರೆ ಹೆಚ್ಚು ಮಾತನಾಡ್ತಾ ಇಲ್ಲ, ಮೌನಕ್ಕೆ ಶರಣಾಗಿಬಿಟ್ಟಿದ್ದಾನೆ ಅಂತ ಹೇಳಿ. ಈ ಸರಿ ಬಂದಮೇಲಂತೂ, ಆಮೇಲೆ ಹೇಳಿದ್ನಲ್ಲ, ಈ ಇದರಲ್ಲಿ ಪ್ರೈಸ್ ಮಾಡಲ್ಲ ಯಾರೂ.
ಜೈಲಿನಲ್ಲಿ ಬಂದವರು ಅವನ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ರು ಈ ಕೆಲಸ ಮಾಡಬಾರ್ದಾಗಿತ್ತು ಅಂತಲೇ ಹೇಳ್ತಾರೆ. ಇವನ್ ಪತ್ನಿ ಹೊಡೆದಿದ್ದು ಹೇಳಿರ್ತಾರೆ. ಆದರೆ ಅದು ದೊಡ್ಡ ವಿಷಯ ಅಲ್ಲ, ಕೌಟುಂಬಿಕ ವಿಷಯ. ಆ ಹೆಂಡತಿ ನಿನಗೆ ಸೇರಿದೋಳು ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಇಲ್ಲಿ ಯಾರೋ ಹುಡುಗ ಅವ್ನು ತಪ್ಪು ಮಾಡಿದ್ದ, ಏನು ಮಾಡಿಬಿಟ್ಟಿಯಪ್ಪ, ನರಳೋಗಿರುತ್ತೆ ಜೀವ. ಜೈಲು ಅನ್ನೋದು ಸಾಮಾನ್ಯ ಅಂದ್ಕೊಬಿಡಿ. ಮತ್ತು ಯಾವುದೋ ಕಾಸ್ಗೆ ಸ್ವಾತಂತ್ರ್ಯಕ್ಕೋಸ್ಕರನೋ ರೈತರ ಕಾರಣಕ್ಕೋಸ್ಕರನೋ ಹೋದಾಗ ಆ ಥ್ರಿಲ್ ಬೇರೆ ಇರುತ್ತೆ. ನಾವು ಹೋಗಿದ್ವಿ ಬಾಬಾ ಬುಡನ್ಗಿರಿ, ಇದಕ್ಕೆ ಒಂದು 2 ನೈಟ್ ಜೈಲಲ್ಲಿದ್ವಿ. ಏನು ನಮಗೆ ಹಾಡು ಹೇಳ್ಕೊಂಡು ಇದು ಹೇಳ್ಕೊಂಡು ತಮಟೆಗಳು ಬಾರಿಸ್ಕೊಂಡು 400 ಜನ ಇದ್ವಿ. ಅದು ಒಂದು ಜಾತ್ರೆ ಇದ್ದಾಗೆ. ಇಲ್ಲಿ ಆ ಥರ ಅಲ್ಲ. ಈಗ ದರ್ಶನ್ ಎದುರಿಗೆ ಆ ಹುಡುಗ ರೇಣುಕಾಸ್ವಾಮಿ ನಿಲ್ಲಿಸಿದಾಗ ದರ್ಶನ್ನ ತುಂಬ ಇರೋ ಅಂಧಾಭಿಮಾನಿಗಳು ಹೇಳ್ಬಿಡ್ತಾರೆ, ಏನು ಗುರು ನೀವು ಈ ಹುಡುಗನ ಮೇಲೆ ಕಪಾಳು ಕೊಡಿಬೋದಾ, ನಿಮ್ಮ ಮುಂದೆ ಎಷ್ಟು ಪೇಲವಾಗಿ ಪೀಚಾಗಿ ಕಾಣಿಸ್ತಾನೆ ಅವನು. ಸೊ ಅವನು ನೊಂದೋಗಿರ್ತಾನೆ. ಈಗ ಗೊತ್ತಾಗತ್ತದು ತುಂಬಾ ಆಮೇಲೆ ದರ್ಶನ್ ಇರಲಿ ಯಾರೇ ಇರಲಿ ನಮ್ಮದೇ ಫೀಲಿಂಗ್ಸು. ಪ್ರಪಂಚದಲ್ಲೂ ಎಲ್ಲ ಮನುಷ್ಯರಿಗಳಿಗೂ ಅದೇ ಗಾಳಿ ತೊಗೋತೀವಿ, ಅದೇ ಭೂಮಿ ಮೇಲೆ ಓಡಾಡ್ತೀವಿ, ಅದೇ ಸೂರ್ಯ ಇದು ಕೊಡ್ತಾನೆ. ಹಾಗೆಯೇ ಫೀಲಿಂಗ್ಸು ಅಷ್ಟೆ. ಇವತ್ತು ರೇಣುಕಾಸ್ವಾಮಿ ಬಗ್ಗೆ ಅವನ ಮನೆಯವರು ಸತ್ಯವಾಗಿ ಹೇಳ್ತೀನಿ ಎಷ್ಟು ನರಳಿದಾರೋ ಅಷ್ಟೇ ನರಳೋಗಿರ್ತಾನೆ ದರ್ಶನ್. ನನ್ನಿಂದ ಆಗೋಯ್ತಲ್ಲಪ್ಪ. ಈಗ ಒಂದು 15 ದಿನ ಹಿಂದಕ್ಕೆ ಹೋಗ್ಬಿಟ್ರೆ ಇದ್ರ 10ರಷ್ಟು ವಲ್ಗಾರ ಕಳಿಸಿದ್ರು ಫೋನ್ ಮಾಡಿ ಸ್ಟಾಪ್ ಮಾಡಿಸ್ಬಿಡೋನು. ಪೊಲೀಸು ಕೊಡೋಕಾಡೋ ಅವಶ್ಯಕತೆ ಇರಲಿಲ್ಲ. ನಾನು ಮಾತಾಡ್ತಿದ್ದೀನಪ್ಪ ಹಿಂಗೆ ಮಾಡಬೇಡ ಯಾವ ಹೆಣ್ಮಕ್ಳಿಗೂ ಅಂದರೆ ಅವನು ಅಭಿಮಾನ ಇದ್ದೇ ಇರುತ್ತಲ್ವ, ಸುಮ್ಮನೆ ಆಗ್ಬಿಟ್ರು ನಾವು. ಇವತ್ತು ಅದನ್ನು ನೆನೆಸ್ಕೊಳ್ತಾ ಇರ್ತಾನೆ. ಬಟ್ ದ ಟ್ರಾಜಿಡಿ ಈಸ್ ವಿ ಕ್ಯಾನಾಟ್ ಗೋ ಬ್ಯಾಕ್ ಇನ್ ಟೈಮ್. ಫಾರ್ ದಟ್ ಸಫರ್ ಆಗಬೇಕು. ಇವತ್ತು ಇಂಥದ್ದೊಂದು ಪ್ರಕರಣಕ್ಕೆ ಆ ಸೋಷಿಯಲ್ ಮೀಡಿಯಾ ಕಮೆಂಟ್ ಒಂದು ಕಾರಣ. ಈ ಸೋಷಿಯಲ್ ಮೀಡಿಯಾ ಸಮಾಜಕ್ಕೆ ಎಷ್ಟು ಪೂರಕ ಮತ್ತು ಮಾರಕವಾಗಿದೆ? ಇವತ್ತು ಆನ್ಲೈನ್ ಅಂತ ಇದೆಯಲ್ಲ, ಇಟ್ ಈಸ್ ವೆರಿ ವೆರಿ ಎಜುಕೇಟಿವ್. ನನಗೆ ಇವತ್ತು ಸಿಗದೇ ಇರೋ ಬುಕ್ಸೇ ಇಲ್ಲ. ನಾನು ಹೇಳ್ಕೊಂಡಿದ್ದೀನಿ, ನಿಮ್ಗೆ ಹೇಳಿಲ್ಲ ಅಷ್ಟೇ. ಕೊತ್ವಾಲ್ ಕೇಸು ಮುಂಚೆ ಬಚ್ಚನ್ ಕರ್ಕೊಂಡು ನನ್ನ ಬುಕ್ ಸ್ಟಾಲ್ಗಳು ಹೋಗಿ ಬುಕ್ಸ್ ಕಳ್ತನ ಮಾಡ್ತಿದ್ದೆ. ಅಷ್ಟು ದುಡ್ಡು ಇರಲಿಲ್ಲ ನಮ್ಮ ಹತ್ರ. ನನಗಿರೋ ಶೋಕಿ ಇನ್ನೇನೂ ಇರಲಿಲ್ಲ. ಹೋಟ್ಲಿಗೆ ಹೋಗಬೇಕು, ಕ್ಯಾಬ್ರಿಗೆ ಹೋಗಬೇಕು, ಇವೆಲ್ಲ ಇರಲಿಲ್ಲ. ಬುಕ್ಕು. ಇವತ್ತು ನಿಮ್ಮ ಜನ್ರೇಷನ್ಗೆ ಹೇಗಿದೆಯಪ್ಪ, ಎನಿ ವರ್ಕ್ ಇನ್ ದ ವರ್ಲ್ಡ್ ಅದರಲ್ಲಿ ಇದ್ದೇ ಇರುತ್ತೆ, PDF ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಈ ಕಾಮೆಂಟ್ಸ್ ಇದೆಯಲ್ಲ, ಯಂಗ್ಸ್ಟರ್ಸ್ ಭಾಳ ತಪ್ಪು ಮಾಡ್ತಿದ್ದಾರೆ. ಇದನ್ನು ಅವ್ರಿಗೆ ಬೈಯಲ್ಲ ನಾನು. ಈಗ ಇದೇ ಕಾಮೆಂಟ್ಸ್ ಯಾಕೆ ಅರಬ್ ಕಂಟ್ರಿಲಿ ಮಾಡೋಕ್ಕಾಗಲ್ಲ? ಒಂದು ಪರಿಚಯ ಇಲ್ಲದೆ ಇರೋ ಹೆಣ್ಣುಮಗಳಿಗೆ ಒಂದು ಮೆಸೇಜ್ ಕಳಿಸ್ದ ಅಂತ ಆ ಹುಡುಗಿ ಅದನ್ನು ಕಳಿಸಿದ್ರೆ ಆ ಹುಡುಗಿನ ಕರ್ಸೋದೇ ಇಲ್ಲ ಅವರು. ಅವ್ನು ಹೇಳ್ಕೊಂಬರ್ತಾರೆ, ನಿನ್ನ ಇದರಿಂದ ಫೋನಿಂದ ಹೋಗಿದೆ ಅಂತೇಳಿ 20 ಚಡಿ ಏಟು. ಆ ಚಡಿ ಏಟು ನಿಮ್ಗಳಿಗೆ ಗೊತ್ತಿಲ್ಲ ಅಂತ. ಆ ಚಡಿ ಏಟು ತಿಂದ್ಬಿಟ್ರೆ ನಮ್ಮ ಮೂಳೆಯೆಲ್ಲ ಎಷ್ಟು ಜರ್ಜರಿತ ಆಗಿಬಿಡ್ತವೆ ಅಂದರೆ 1 ವರ್ಷ ಆಗುತ್ತೆ ರಿಪೇರಿಗೆ, ಪ್ಲಸ್ 3 ವರ್ಷ ಶಿಕ್ಷೆ. ಅದೇ ಇದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅದು. ಅದೇ ರೀತಿ ಯುರೋಪ್ನಲ್ಲಿದೆ. ನೀವೆಲ್ಲ ಒಂದು ಸರ್ವೆ ಮಾಡಿಸಿ, ಅಮೇರಿಕಾದಲ್ಲಿ ಒಂದೇ ಆಫೀಸ್ನಲ್ಲಿ ನಿಮ್ಮ ಸಹೋದ್ಯೋಗಿ ನಿಮ್ಮ ನಂಬರ್ ತೊಗೊಂಡು ಫೋನ್ ಮಾಡೋಗಿಲ್ಲ ಅನ್ಲೆಸ್ ಯು ಗಿವ್ ಇಟ್ ಟು ಹಿಮ್. ನೀವಿಬ್ಬರು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಆಫೀಸ್ ಫೋನಲ್ಲಿ ಮಾತ್ರ ಮಾಡಬೇಕು. ಅದರ್ವೈಸ್ ಇಟ್ ಈಸ್ ಅನ್ ಅಫೆನ್ಸ್ ಆ್ಯಂಡ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್. 6 ತಿಂಗಳ ಜೈಲಿಗೆ ಕಳಿಸ್ತಾರೆ. ನಮ್ಮಲ್ಲಿ ಒಂದು 3 ತಿಂಗಳು ಜೈಲಿಗೆ ಕಳಿಸಿದ ಒಂದು ಪ್ರಕರಣವೂ ಇಲ್ಲ. ಕಳಿಸ್ತಾರೆ. ನಾನೇ ಒಂದು ಹೆಣ್ಮಗಳಿಗೆ ಕಳಿಸಿದ್ದೆ. ಅವ್ರು ಮಾಡಿದ್ರು, ಅವನ್ನ ಕರೆಸಿದ್ರು. ಅವನು ಸಾರಿ ಕೇಳ್ತೀನಿಂದ ಅಂದ ತಕ್ಷಣ ಪೊಲೀಸ್ ಶುರು ಆಗ್ತದೆ. ಮಹಿಳಾ ಪೊಲೀಸೇ ಶುರು ಮಾಡ್ತಾರೆ, ಸಾರಿ ಕೇಳ್ತಿದ್ದಾನೆ ಬಿಡಿ. ಇಲ್ಲ ನಾನು ಕೇಸ್ ಆಗಬೇಕು, ಶಿಕ್ಷೆ ಆಗಬೇಕು. ಶಿಕ್ಷೆ ಏನಾಗಲ್ಲ, ಅಲ್ಟಿಮೇಟ್ಲಿ ನ್ಯಾಯಾಲಯ ಹೇಳೋದು ಕೂಡ ಅವ್ನು ಸಾರಿ ಹೇಳು, ಡೆಫಮೇಷನ್ ಕೇಸ್ ಅಂತ ಹಾಕ್ತಾರೆ. ಮತ್ತು 10 ಸಾರಿ ನೀವು ಅಲ್ಲಿ ಬರಬೇಕು. ಅವರ ಲಾಯರ್ಗಳು ನಿಮಗೆ ಭಾಳ ಕೆಟ್ಟ ಪ್ರಶ್ನೆ ಕೇಳ್ತಾರೆ, ನಿನಗೆ ಯಾಕೆ ಕಳಿಸಿದ ಮೆಸೇಜ್ ಅಂತ ಕೇಳ್ತಾರೆ ಅಂತೇಳಿ ಅವರೇ ಇದು ಮಾಡಿಸ್ಬಿಡ್ತಾರೆ. ಆಯಿತು, ಕೇಸಿಂದ ತೊಗೊಂಡಿದ್ದೀನಿ ಅಂತ. ಒಂದು ಕೇಸಲ್ಲೂ ಅಟ್ಲೀಸ್ಟ್ 15 ದಿನ ಜೈಲಿಗೆ ಕಳಿಸಿದಾರ. ಇದು ಆಗಬೇಕು. ನಾವು ನಮ್ಮ ಪ್ರಗತಿಪರ ಗುಂಪುಗಳೆಲ್ಲ ಮಾತನಾಡ್ತಾಯಿದ್ದೀವಿ, ಹೋಗಿ ನಮ್ಮ ಸಿದ್ದರಾಮಯ್ಯನವ್ರನ್ನ ನೋಡೋಣ. ಏಕೆಂದರೆ ಆ ವ್ಯಕ್ತಿ ಈ ವಿಷಯದಲ್ಲಿ ತೆರೆದ ಮನಸ್ಸು. ಅವರಿಗೆ ನಾವು ಮುಂದೆ ಹೇಳೋಣ, ನೀವು ಇದನ್ನು ಈ ಗುಂಡೆ ಆಗ್ತಾರೆ ರೌಡಿಗಳಿಗೆ. ಯಾವ್ದಾದ್ರು ಅದು ಹಾಕ್ಬಿಟ್ರೆ 1 ವರ್ಷ ವಿಚಾರಣೆ ಇರೋಲ್ಲ. ಹಾಗೆಯೇ ಈ ಥರ ಮೆಸೇಜ್ ಕೊಟ್ಟಾಗ 3 ತಿಂಗಳು ಜೈಲು, ಆಮೇಲೆ ವಿಚಾರಣೆ ಅಂತ ಮಾಡಿಬಿಡಿ. ಆಗಿರುತ್ತಾ ನೋಡಿ. ನಮ್ಮ ರಾಜ್ಯ ಎಲ್ಲಕ್ಕೂ ಮಾದರಿ ಆಗುತ್ತೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕಾಗಿಲ್ಲ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲ ಅದು, ಲಾ ಆ್ಯಂಡ್ ಆರ್ಡರ್ ನಮ್ಮ ಸ್ಟೇಟ್ ಮಾಡ್ಬೋದು. ಬಹುಶಃ ಇನ್ನು 10-15 ನಾವು ಮಾತಾಡ್ತಾ ಇದ್ದೀವಿ. ನಿಮ್ಮ ಮೂಲಕ ಫಸ್ಟ್ ಟೈಮ್ ಹೇಳ್ತಿದ್ದೀನಿ, ಇದನ್ನು ನಾವು ಮಾತಾಡಿದ್ದೀವಿ. ಮುಖ್ಯಮಂತ್ರಿಯವರಿಗೆ ಒಂದು ಮನವಿ ಕೊಡೋಣ ಅಂತಿದ್ದೀವಿ. ಇವತ್ತು ನರಳೋಗ್ತಿದ್ದಾರೆ ಹುಡುಗರು ಬಲಿಯಾಗ್ತಿದ್ದಾರೆ, ಮತ್ತು ಹುಡುಗರು ಆ ಥರ ಒಂದು ಕೃತ್ಯ ಮಾಡ್ತಿದ್ದಾರೆ. ಹೆಣ್ಣು ಮಕ್ಕಳಂತೂ ಭಾಳ ನರಳೋಗಿದ್ದಾರೆ. ಇದನ್ನು ಒಂದು ಕಾನೂನು ಮಾಡಿ 3 ತಿಂಗಳು ವಿಚಾರಣೆ ಇರಬಾರ್ದು. ಡಾಕ್ಯುಮೆಂಟ್ರಿ ಎವಿಡೆನ್ಸ್. ನನ್ನ ಫೋನಿಂದ ಹೋಗಿದೆ ಅಂದಾಗ ನಾನು ಹೇಳ್ಬೋದು, ನನ್ನ ಫೋನನ್ನು ಬೇರೆ ಯಾರೋ ಕೊಟ್ಬಿಟ್ಟಿದ್ರು ನನ್ನ ಮೂಲಕ. ನೋ, ಫೋನ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಅದರಲ್ಲಿ ಬೇರೆ ನನಗೆ ಆಗದೇ ಇರೋರೇ ಬಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಐ ಶುಡ್ ಬಿ ಪನಿಷ್ಡ್. ಇಲ್ಲ ಫೋನ್ ಇಟ್ಕೋಬಾರ್ದು ನಾನು.
ಫೋನ್ ಇಟ್ಕೊಂಡಿದ್ದೀನಿ ಅಂದಾಗ ನಾನು ಕ್ಯಾರಿ ಮಾಡಬೇಕು ಅದನ್ನು. ಇದೊಂದು ಕಾನೂನು ಮಾಡಿ ಅಂತ ಒಂದು ಮನವಿ ಕೊಡೋಣ ಅಂತಿದ್ದೀವಿ. ಇಟ್ ಈಸ್ ರೂಯಿನಿಂಗ್ ದ ಲೈಫ್ಸ್ ಆಫ್ ಯಂಗ್ಸ್ಟರ್ಸ್, ಸ್ಪೆಷಲಿ ಯಂಗ್ ಗರ್ಲ್ಸ್ ಎ ಲಾಟ್. ಸರ್, ಕೊನೆಯದಾಗಿ ನೀವು ಚಿತ್ರರಂಗದವರೇ ಆಗಿರೋದ್ರಿಂದ ಪ್ರಶ್ನೆ, ಈಗ ಆಲ್ರೆಡಿ ಕನ್ನಡ ಚಿತ್ರರಂಗದಲ್ಲಿ ಕೋವಿಡ್ ಇದೆಲ್ಲ ಆದಮೇಲೆ ಒಂದಷ್ಟು ಸಿನಿಮಾಗಳ ಮೂಲಕ ಮತ್ತೆ ಚೇತರಿಸ್ಕೊಳ್ತಾ ಇದೆ ಚಿತ್ರರಂಗ. ಇಂಥ ಸಮಯದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರೋರೇ ಬೆರಳೆಣಿಕೆ ಇಷ್ಟು ನಟರು, ಅದರಲ್ಲೂ ಅಪ್ಪು ಸರ್ ಇಲ್ಲ, ಇರೋರು ದರ್ಶನ್ ಅವರು, ಸುದೀಪ್, ಯಶ್, ಈ ಥರ ನಟರೇ ಈ ಥರದ್ದು ಪ್ರಕರಣದಲ್ಲಿ ಹೋಗಿ ಅಥವಾ ಈ ಥರದ್ದೇನಾದರೂ ಆದಾಗ ಏನು ಚಿತ್ರರಂಗದ ಕಥೆ ಅನ್ನೋ ಅಂಥದ್ದು ಎಲ್ರದ್ದು ಪ್ರಶ್ನೆ ಆ್ಯಂಡ್ ಎಲ್ಲರೂ ಮಾತಾಡ್ತಿರೋ ಅಂಥ ವಿಚಾರ. ಸೊ ಎಷ್ಟೋ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಮುಚ್ಚೋಗ್ತಿದೆ, ವರ್ಷಕ್ಕೆ ಒಂದೊಂದೇ ಸಿನಿಮಾಗಳು ಬರ್ತಿದೆ, ಕೆಲವು ನಟರದು ಒಂದು ಸಿನಿಮಾನೂ ಇರೋದಿಲ್ಲ ವರ್ಷದಲ್ಲಿ. ಈ ಥರ ಪರಿಸ್ಥಿತಿ ಆದರೆ ಹೇಗೆ ಅಂತ, ಈ ಸಮಸ್ಯೆಯಲ್ಲಿ ಇಂಥದ್ದೇನಾದರೂ ಆಗೋದ್ರೆ ಇದು ಇನ್ನೂ ದೊಡ್ಡ ಸಮಸ್ಯೆ ಅನ್ನೋ ಥರ. ಅಲ್ಲ, ಈಗ ಈತ ಅತ್ಯಂತ ಯಶಸ್ವಿ ನಟ, ಆದರೆ ಯಾವುದೇ ಒಂದು ರಂಗ, ಯಾವುದೇ ಒಂದು ವಲಯ ಇಂಡಿವಿಜುವಲ್ ಮೇಲೆ ನಿಂತಿರಲ್ಲ. ಈಗ ಕಾಂತಾರ ಅನ್ನೋ ಒಂದು ಫಿಲ್ಮ್ ದೊಡ್ಡ ಹಿಟ್ ಆಯಿತು, ಆದರೆ ಯಾವ ದರ್ಶನೂ ಇರಲಿಲ್ಲ, ಯಾವ ಸುದೀಪು ಇರಲಿಲ್ಲ, ಬೇರೆ ಹುಡುಗರು ಇದ್ದರು. ಅದೇ ರೀತಿ ನಮ್ಮ ಹೆಡ್ ಬುಷ್ ಆಯಿತು, ಇದ್ದದ್ದು ಧನಂಜಯ. ಸೊ ಒಬ್ಬ ವ್ಯಕ್ತಿ ಮೇಲೆ ನಿಂತಿರಲ್ಲ. ಮತ್ತು ಚಿತ್ರರಂಗನ ನೈತಿಕತೆ ಎತ್ಕೊಂಡು ಮಾತಾಡೋಕ್ಕೆ ಹೋಗಬೇಡಿ. ಆ ಚಿತ್ರರಂಗದಲ್ಲಿ ಇದ್ದಾರಲ್ಲ ಅವ್ರು ಯಾರೂ ರಾಮಕೃಷ್ಣ ಪರಮಹಂಸರು ಭಕ್ತರಲ್ಲ, ಎಲ್ಲ ಸಾಮಾನ್ಯ ಜನಗಳು. ಅದೇನೋ ಆಧ್ಯಾತ್ಮಿಕ ವಲಯ ಅನ್ನೋ ರೀತಿ ಮಾತನಾಡಬೇಡಿ. ಮತ್ತು ಸಿನಿಮಾಗಳು ನೋಡ್ತಿದ್ದೀವಿ ಇವತ್ತು, ಕಾಲಕ್ಕೆ ತಕ್ಕಂತೆ ಎಷ್ಟು ಇದಾಗ್ತಾ ಇದೆ ಇವತ್ತು, ವೈಲೆನ್ಸು ಇದು ಹೇಗೆ ಬರ್ತಾ ಇದೆ. ಸೊ ಹಾಗಾಗಿ ಚಿತ್ರರಂಗ ಇದಾಗದೇ ಇದ್ರೂ ಕೆಳಗೆ ಬಿದ್ದೋಗಿತ್ತು. ಬಹುಶಃ ಆತನ ಸಿನಿಮಾನೇ ಅತ್ಯಂತ ಯಶಸ್ವಿಯಾಗಿದ್ದು. ಅದೊಂದು ಲಾಸ್ಟ್ ಬಂತಲ್ಲ ಕಾಟೇರ, ಅದು ತುಂಬ ಯಶಸ್ವಿ ಆಯಿತು. ಆದರೆ ಅದೊಂದು ಸಿನಿಮಾ ಯಶಸ್ವಿ ಆಯಿತು ಅಂತ ಇಡೀ ಕನ್ನಡ ಚಿತ್ರರಂಗ ಅದಾದಮೇಲೆ ಇನ್ಯಾವುದೂ ಆಗಲಿಲ್ಲ. ಈಗ ದರ್ಶನ್ನೇ ಇಲ್ಲ, ನಾಳೆ ದರ್ಶನ್ ಈ ಕೇಸಲ್ಲಿ ಏನಾಗಲ್ಲ, ನಾನು ಯಾಕೋ ಸಿನಿಮಾ ನಟನೇನೋ ಬೇಡ ಅಂದ್ಬಿಟ್ರೆ ಚಿತ್ರರಂಗ ಬಿದ್ದೋಗಲ್ಲ, ಇನ್ಯಾರೋ ಬರ್ತಾರೆ. ಅದಕ್ಕೆ ಇದು ತೊಗೊಂಡು ನಾವು ಯೋಚನೆ ಮಾಡೋದು ಬೇಡ. ಇದಿಲ್ಲದೇನೂ ಇವತ್ತು ಬಹುತೇಕ ಇದು ಏನೋ ಭಾಷಾ ಇದು ಬಿದ್ದೋಗಿದ್ದಾವೆ. ಮತ್ತು ಜನ ಥಿಯೇಟ್ರಿಗೆ ಹೋಗೋದು ಕಮ್ಮಿ ಆಗಿದೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಅಲ್ಲೇ ಥಿಯೇಟ್ರ್ಗಳು ಇಟ್ಕೊಂಡಿದ್ದಾರೆ. ಅದಕ್ಕೆ 108 ಕಾರಣ ಇದೆ. ಶಾರುಖ್ ಖಾನ್ ಅಂತ ಫಿಲ್ಮ್ಗಳು ಕೂಡ ವಿಫಲ ಆಗ್ತವೆ. ಸೊ ಇದರಿಂದ ದೊಡ್ಡ ಇದಾಗುತ್ತೆ ಚಿತ್ರರಂಗ, ಅದು ಇದು ಅಂತ ಏನೂ ಇಲ್ಲ. ಸರ್, ಫೈನಲ್ ಆಗಿ ಒಂದು ಕಿವಿ ಮಾತು ದರ್ಶನ್ ಅವ್ರಿಗೆ. ನೀನು ಹೋಗ್ಬಾರ್ದಾಗಿತ್ತಪ್ಪ, ನೀನು ಅಲ್ಲಿ ಇದೆಯಾ ಅಂದಾಗ ಸಂಕಟ ಆಗ್ತದೆ. ನಾನು ಹೇಳಿದ್ನಲ್ಲ, ಬಚ್ಚನ್ ಹೇಳಿದ ತಕ್ಷಣ ಅದೇನು ಕಾರಣ ಗೊತ್ತಿಲ್ಲ. ನಾನು ಲೈಫ್ ಪೂರ್ತಿ ನೋಡದೇ ಇರ್ಬೋದು, ಅವನ್ನ ಒಂದೇ ಸರಿ ನೋಡಿರೋದು. ಆದರೆ ಎಲ್ಲೋ ಒಂದು ಕಡೆ ಒಂದು ಅಫೆಕ್ಷನ್ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಏನಪ್ಪ, ಈಗ ರೇವಣ್ಣ ಫ್ಯಾಮಿಲಿ, ಗಂಡ ಹೆಂಡತಿ ಇಬ್ಬರು ಮಕ್ಕಳು, ಎಷ್ಟು ಸಂಕಟ ಆಗುತ್ತೆ ಗೊತ್ತಾ. ರೇವಣ್ಣ ಏನೇ ಭ್ರಷ್ಟ ಇರಲಿ, ಏನೇ ಇರಲಿ, ಆ ಫ್ಯಾಮಿಲಿ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದೆ ನಮ್ಗೆ ಗೊತ್ತು. ಇವತ್ತು ಅಯ್ಯಂಗಾರ್ ಬೇಕ್ರಿ ಅಂತ ಇಡೀ ದೇಶದಲ್ಲಿದೆ. ಅಲ್ಲಿ ಇರೋರೆಲ್ಲ ಅಯ್ಯಂಗಾರಲ್ಲ, ನಾನ್ ಬ್ರಾಹ್ಮಿನ್ಸ್ಗಳು. ಹೆಚ್ಚಿರೋರು ಹಾಸನದವರು. ಅವ್ರಿಗೆಲ್ಲ ಹೆಲ್ಪ್ ಮಾಡಿರೋದು ಈ ರೇವಣ್ಣ ಕುಟುಂಬ. ಭಾಳ ಜನಕ್ಕೆ ನೀವು ಯಾರೂ ಮಾಡಿಲ್ಲ ಅದನ್ನು. ಪ್ರಜ್ವಲ್ ಅವರು ಇವರು ಎಷ್ಟು ಕುಟುಂಬಗಳಿಗೆ ಹೆಲ್ಪ್ ಮಾಡಿದ್ದಾರೆ. ಇವತ್ತು ಕ್ರೈಮ್ ಈಸ್ ಎ ಕ್ರೈಮ್. ಇಡೀ ಇದನ್ನು ಹರಡಿದಾಗ ನಮಗೆಲ್ಲೋ ಒಂದು ಕಡೆ ಸಂಕಟ ಆಗುತ್ತೆ. ಅದರಲ್ಲೂ ದರ್ಶನ್ ಹೋಗ್ಬಿಟ್ಟ, ಒಂದು ಸಾಂಸ್ಕೃತಿಕ ರಾಯಭಾರಿ ಇವನು, ಜನಗಳು ಇಷ್ಟಪಡ್ತಿದ್ರು. ರಾಜ್ ಅವ್ರ ನಂತರ ಇಷ್ಟು ಹಚ್ಕೊಂಡಿದ್ದು ಈ ಹುಡುಗರನ್ನ. ಹೋಗಬಾರ್ದಾಗಿತ್ತು. ಹೊರಗಡೆ ಬಂದಾಗ ಮಾತ್ರ ಮನುಷ್ಯ ಆಗಬೇಕಪ್ಪ, ಮನುಷ್ಯ ಹಾಗೇ ಆಗ್ತೀಯ. ಯಾಕೆಂದರೆ ಹಂದಿಗಳಾದರೆ ಬದಲಾಗಲ್ಲ. ಹಂದಿ ಕಡೆಯವರೆಗೂ ಹಂದಿ ಆಗಿರುತ್ತೆ, ನಾಯಿ ಕಡೆಯವ್ರಿಗೂ ನಾಯಿ ಆಗಿರುತ್ತೆ, ಜಿಂಕೆ ಆಗಿರುತ್ತೆ. ಮನುಷ್ಯ ಹಂದಿ, ನಾಯಿ, ಜಿಂಕೆ ಏನು ಬೇಕಾದ್ರೂ ಆಗ್ಬೋದು. ನೀನು ಹೊರಗಡೆ ಬಂದಾಗ ಈ ಸಮಾಜದಲ್ಲಿ ನಿನ್ನನ್ನು ಇಷ್ಟಪಡೋರು ಇರ್ತಾರಲ್ಲ, ಆ ಸಂಖ್ಯೆ ಹೆಚ್ಚಾಗಬೇಕು. ನಿನ್ನನ್ನು ವಿರೋಧಿಸ್ತಿದ್ದಾರಲ್ಲ, ಅವರನ್ನೆಲ್ಲ ನೀನು ಸೆಳೆಯೋ ರೀತಿಯಲ್ಲಿ ವರ್ತಿಸಬೇಕು. ಅಷ್ಟೇ ಹೇಳಕ್ಕೆ ಬಯಸೋದು ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ದರ್ಶನ್ ಅವರ ಪ್ರಕರಣದಲ್ಲಿ ಅಗ್ನಿ ಶ್ರೀಧರ್ ಸರ್ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.